ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಇದು KLE ಧ್ವನಿ 90.4 FM. ನಮ್ಮ ಇಂದಿನ ವಿಶೇಷ ಕಾರ್ಯಕ್ರಮಕ್ಕೆ ಎಂದಿನಂತೆ ಪ್ರೀತಿಯ ಸ್ವಾಗತ ಕೋರ್ತಾ ಇದ್ದೀನಿ. ನಾನು ಅನುಪಮಾ. ಸ್ನೇಹಿತರೆ, ಜೀವನದಲ್ಲಿ ಕೆಲವು ವ್ಯಕ್ತಿತ್ವಗಳಿರುತ್ತೆ. ಮಾತನಾಡುವುದಷ್ಟೇ ಅಲ್ಲ, ಅವರ ಬದುಕು ಒಂದು ಪಾಠವಾಗುತ್ತೆ. ಅವರ ನಡೆ ಒಂದು ದಾರಿ ತೋರಿಸುತ್ತೆ. ಅವರ ಅನುಭವಗಳು ಹಲವು ಕನಸುಗಳಿಗೆ ರೆಕ್ಕೆ ನೀಡುತ್ತೆ. ಇಂದಿನ ನಮ್ಮ ವಿಶೇಷ ಅತಿಥಿ ಕೂಡ ಅಂತಹದ್ದೇ ಪ್ರೇರಣಾದಾಯಕ ವ್ಯಕ್ತಿತ್ವ. ಸಾರ್ವಜನಿಕವಾಗಿ ಸುದೀರ್ಘ ಅನುಭವವನ್ನ ಹೊಂದಿರುವಂತಹ ಸರಳ ಮತ್ತು ನಿಷ್ಠೆಗೆ ಹೆಸರಾದ ರಾಜ್ಯದ ವಿವಿಧ ಜಿಲ್ಲೆಗಳ ಜಿಲ್ಲಾಧಿಕಾರಿಯಾಗಿ ಮತ್ತು ಬೆಳಗಾವಿಯ ಪ್ರಾದೇಶಿಕ ಆಯುಕ್ತರಾಗಿ ಸೇವೆಯನ್ನ ಸಲ್ಲಿಸಿ ನಿವೃತ್ತರಾದಂತಹ ಶ್ರೀ MG ಹಿರೇಮಠ್ ಸರ್ ಅವರು ನಮ್ಮೊಂದಿಗಿದ್ದಾರೆ. ಸರ್ ನಮಸ್ತೆ. ಕಾರ್ಯಕ್ರಮಕ್ಕೆ ಆದರದ ಸ್ವಾಗತ. ನಮಸ್ಕಾರ. ಥ್ಯಾಂಕ್ ಯು ಸರ್. ಇವಾಗ IAS ಅಧಿಕಾರಿ ನಮ್ಮ ಮುಂದೆ ಕೂತಿದ್ದಾರೆ ಅಂದ್ರೆ ಅದೊಂದು ಹೆಮ್ಮೆಯ ವಿಷಯ. ಸರ್, ತಮ್ಗೆ IAS ಆಗೋದಕ್ಕೆ ಪ್ರೇರಣೆ ಏನು ಸರ್? ಬಾಲ್ಯದಲ್ಲಿ ಏನಾದ್ರೂ ಕನಸನ್ನ ಕಂಡಿದ್ರಾ? ಖಂಡಿತವಾಗಿ. ಯಾಕಂದರೆ ನಾನು ಮೂಲತಃ ಗ್ರಾಮೀಣ ಭಾಗದಿಂದ ಬಂದವನು. ಬೈಲಹೊಂಗಲ ತಾಲೂಕಿನ ಗಣಿಕೊಪ್ಪ ಗ್ರಾಮ, ಸಣ್ಣ ಗ್ರಾಮ. ಆಗಿನ ಸಮಯದಲ್ಲಿ ಸುಮಾರು 1,000 ಪಾಪ್ಯುಲೇಷನ್ ಇರುವಂಥ ಸಣ್ಣ ಹಳ್ಳಿ. ಈಗ ಸುಮಾರು 2,000 ಜನಸಂಖ್ಯೆ ಇದೆ ನಮ್ಮೂರಲ್ಲಿ. ಆಗ ನಾನು ಬಾಲ್ಯದಲ್ಲಿ ಓದ್ತಿರ್ಬೇಕಾದ್ರೆ ನಾನು ನಮ್ಮ ಊರಿಗೆ ಈ ತಹಸೀಲ್ದಾರ್ಸು ಅಧಿಕಾರಿಗಳು ಏನು ಬರ್ತಿದ್ರು, ಆ ಟೈಮಲ್ಲಿ ನಮಗೆ ಭಾಳ ಆಕರ್ಷಣೆ ಆಗ್ತಿತ್ತು. ಜನ ಎಲ್ಲ ಅವರ ಜೀಪಿನ ಸುತ್ತ ಕೂಡ್ತಿದ್ರು, ಅವರು ಜನರ ಸೇವೆಗಳನ್ನು ಮಾಡ್ತಾಯಿದ್ರು. ಅದನ್ನೆಲ್ಲ ನೋಡಿ ಅವರು ಒಂಥರ ನಮಗೆ ಸೆಲೆಬ್ರಿಟಿ ಥರ ಕಾಣಿಸ್ತಾ ಇದ್ರು. ಆಗಿನ ಸಮಯದಲ್ಲಿ ಅವರಿಗೆಲ್ಲ ತಹಸೀಲ್ದಾರ್, ಮಾಮಲೆದಾರ್ ಅಂತಿದ್ರು. ಸೊ ಆವಾಗ ನನಗೆ ಏನಾಗ್ತಿತ್ತು, ಆ ಜೀಪಿನ ಹಿಂದ್ಗಡೆ ಎಲ್ಲ ನಾವು ಓಡ್ತಿದ್ವಿ. ಅದನ್ನು ಜೀಪ್ ಮುಟ್ಟೋದಕ್ಕೆ ಸಣ್ಣ ಮಕ್ಕಳಿದ್ದಾಗ ನಾನು ಕೂಡ ಈ ಥರ ಅಧಿಕಾರಿ ಯಾಕೆ ಆಗಬಾರ್ದು, ಈ ಥರ ಒಂದು ಸೇವೆಯನ್ನು ಮಾಡಬಾರ್ದು, ಆ ರೀತಿಯಾಗಿ ಅದೊಂದು ಕನಸಿತ್ತು. ಆ ರೀತಿಯಾಗಿ ನಮ್ಮ ಗುರುಗಳನ್ನು ಕೂಡ ನಾನು ವಿಚಾರಿಸ್ತಾ ಇದ್ದೆ, ನಾನು ಈ ಥರ ಆಗ್ಬೋದೇನೋ. ನಮ್ಮ ಪಾಲಕರನ್ನು ಕೂಡ ನಾನು ವಿಚಾರಿಸ್ತಿದ್ದೆ, ಆಗ್ಬೋದು ಅಂತಿದ್ರು ಅವರು. ಆ ರೀತಿಯಾದಂಥ ಪ್ರೇರಣೆಯನ್ನು ನಮಗೆ ಸಾಂದರ್ಭಿಕವಾಗಿ ಆ ಥರ ಸಿಕ್ತು ಮತ್ತು ಆ ರೀತಿ ಒಂದು ಕನಸು ನನ್ನಲ್ಲಿ ಇತ್ತು. ಸರ್, ಇವಾಗ IAS ಒಂದು ತರಬೇತಿಯನ್ನು ಪಡೆಯುವಂತಹ ಒಂದು ಸಂದರ್ಭ ಯಾವ ರೀತಿ ಇತ್ತು ಸರ್? ಇವಾಗ ನೋಡಿದ್ರೆ ಎಲ್ಲ ಸೌಲಭ್ಯಗಳು ಸಿಗುತ್ತೆ ಈಗಿನ ಮಕ್ಕಳಿಗೆ. ಹೌದು, ತರಬೇತಿ ನಾವು ಅದು ಪಡೆದೇನೇ ಇಲ್ಲ. ಯಾಕೆ ಹೇಳಬೇಕಂದ್ರೆ ನಮಗೆ ಕನಸಿತ್ತಷ್ಟೇ, ಏನು ಅಧಿಕಾರಿ ಆಗಬೇಕು, ಜನರ ಸೇವೆಯಲ್ಲಿ ತೊಡಗಬೇಕು ಅನ್ನುವಂಥ ಆಸೆ ಇತ್ತು. ಇದು ಗ್ರಾಮೀಣ ಭಾಗದ ಮಕ್ಕಳಲ್ಲಿ ಜಾಸ್ತಿ ಇರ್ತದೆ. ಯಾಕಂದರೆ ಯಾರಾದರೂ ಒಬ್ಬ ಅಧಿಕಾರಿ ಊರಿಗೆ ಬಂದರೆ ಅವರನ್ನು ಒಂದು ವಿಶೇಷ ರೀತಿಯಲ್ಲಿ ನೋಡುವಂಥ ಸಂದರ್ಭ ಅವರಿಗೆ ಒದಗಿ ಬರ್ತದೆ. ಆ ರೀತಿಯಾಗಿ ಇದ್ದಾಗ ನಾವು ನನ್ನ BSc ಇಲ್ಲೇ KLE RLS ಕಾಲೇಜಲ್ಲಿ ಆಯಿತು. ಮತ್ತು ನನ್ನ ಹೈಸ್ಕೂಲ್ ಕೂಡ KLE ಸಂಸ್ಥೆಯ ಪ್ರಪ್ರಥಮ ಇನ್ಸ್ಟಿಟ್ಯೂಟ್ G ಹೈಸ್ಕೂಲಲ್ಲಿ ಸ್ಟಾರ್ಟ್ ಆಯಿತು. ಅಲ್ಲಿಂದ ಮುಂದೆ BScಯಲ್ಲಿ ಕೂಡ ನನಗೆ ಕರ್ನಾಟಕ ಯೂನಿವರ್ಸಿಟಿಯಿಂದ 2nd ರ್ಯಾಂಕ್ ಬಂತು, ಗೋಲ್ಡ್ ಮೆಡಲ್ ಬಂತು. ಅದಾದಮೇಲೆ ನಾನು MScಗೆ ಕರ್ನಾಟಕ ಯೂನಿವರ್ಸಿಟಿಯಿಂದ MSc ಮಾಡಿದೆ. MSc ಆದಮೇಲೆ KLE ಕಾಲೇಜುಗಳಲ್ಲೇ ಹಾವೇರಿ ಮತ್ತು RLS ಬೆಳಗಾವಿ ಮತ್ತು PCJN ಸೈನ್ಸ್ ಕಾಲೇಜ್ ಹುಬ್ಬಳ್ಳಿ, ಅಲ್ಲೆಲ್ಲ ನಾನು ಲೆಕ್ಚರರ್ ಇನ್ ಫಿಸಿಕ್ಸ್ ಆಗಿ ಕೆಲಸ ಮಾಡಿದ್ದೀನಿ. ಅದರ ಜೊತೆಗೇ ನಾನು ಈ ಎಕ್ಸಾಮ್ಗಳಿಗೆ ಬರಿತಾ ಇದ್ದೆ. ಅಲ್ಲಿ ಇರ್ತಕ್ಕಂಥ ಗ್ರಂಥಾಲಯದ ಉಪಯೋಗನ ನಾನು ತೆಗೆದುಕೊಳ್ತಾ ಇದ್ದೆ. ಮತ್ತು ಲೆಕ್ಚರಿಂಗು ಮತ್ತು ಗ್ರಂಥಾಲಯದ ಉಪಯೋಗಗಳನ್ನು ಪಡೆದುಕೊಂಡು ನಾನು ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ನಿಂದ ಅಸಿಸ್ಟೆಂಟ್ ಕಮಿಷನರ್ ಆಫ್ ಕಮರ್ಷಿಯಲ್ ಟ್ಯಾಕ್ಸಸ್ 91ನಲ್ಲಿ ಸೆಲೆಕ್ಷನ್ ಆಗಿದೆ. ಅದಾದಮೇಲೆ ಅಲ್ಲಿ ಸುಮಾರು ಒಳ್ಳೆಯ ಕೆಲಸಗಳನ್ನು ಮಾಡಿ ಸುಮಾರು 24 ವರ್ಷಗಳ ಸೇವೆಯನ್ನು ಮಾಡಿ ಬೇರೆ ಬೇರೆ ಊರುಗಳಲ್ಲಿ ಸೇವೆಗಳನ್ನು ಮಾಡಿ ಸರ್ಕಾರ ನನ್ನ ಕೆಲಸವನ್ನು ಗುರುತಿಸಿ, ನಮ್ಮ ಡಿಪಾರ್ಟ್ಮೆಂಟಲ್ಲಿ ನನ್ನ ಕೆಲಸವನ್ನು ಗುರುತಿಸಿ ಸರ್ಕಾರಕ್ಕೆ ನನಗೆ IAS ಪ್ರಮೋಷನ್ ಕೊಡಬೇಕು ಅನ್ನುವಂಥ ರೆಕಮೆಂಡೇಷನನ್ನು ಸರ್ಕಾರಕ್ಕೆ ಮಾಡುತ್ತೆ. ಅಲ್ಲಿಂದ ನಮಗೆ ಆಲ್ ಅದರ್ ಡಿಪಾರ್ಟ್ಮೆಂಟ್ಸ್ ಅಂದರೆ ರೆವೆನ್ಯೂದವರು IAS ಆಗೇ ಆಗ್ತಾರೆ, ಬೇರೆ ಬೇರೆ ಇಲಾಖೆಯವರು ಆಗೋದು ಭಾಳ ಕಷ್ಟ. ಅಂಥದ್ರಲ್ಲಿ ನಮ್ಮ ಬೇರೆ ಬೇರೆ ಇಲಾಖೆಯಿಂದ 6 ಪೋಸ್ಟ್ ಇದ್ದು ಅದರಲ್ಲಿ 30 ಜನರನ್ನು ಶಾರ್ಟ್ ಲಿಸ್ಟ್ ಮಾಡಿ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಇಂಟರ್ವ್ಯೂ, ದೆಹಲಿನಲ್ಲಿ ಏನು ರೆಗ್ಯುಲರ್ IAS ಅವ್ರಿಗೆ ಏನು ಕಮಿಟಿ ಇರ್ತದೆ ಅಲ್ಲಿ ನಮಗೆ ಇಂಟರ್ವ್ಯೂ ಬಂತು. ಅಲ್ಲಿ ಇಂಟರ್ವ್ಯೂನು ಕೂಡ ನಾನು ಚೆನ್ನಾಗಿ ಮಾಡಿದೆ. ಸುಮಾರು 40 ನಿಮಿಷಗಳ ಇಂಟರ್ವ್ಯೂ ಇತ್ತು, ಭಾಳ ಚೆನ್ನಾಗಿ ಮಾಡಿದೆ. ಮತ್ತು ನಾನು ಮಾಡಿದ ಕೆಲಸಗಳಿಂದ ಮತ್ತು ನಮ್ಮ ಇರುವಂಥ ರೆಕಾರ್ಡ್ಗಳಿಂದ ಮತ್ತು ಅಲ್ಲಿ ಮಾಡಿದ ನನ್ನ ಸಂದರ್ಶನದಿಂದ ಒಳ್ಳೆಯ ರೀತಿಯ ಮಾರ್ಕ್ ಕೂಡ ಬಂತು. ಅದರಿಂದ ನಾನು 2015ರಲ್ಲಿ IAS ಆಗಿ ಪ್ರಮೋಷನ್ ಆಗಿದೆ. IAS ಆದಮೇಲೆ ನನಗೆ ಮೊಟ್ಟ ಮೊದಲಿಗೆ ಜಿಲ್ಲಾ ಪಂಚಾಯತ್ CEO ಆಗಿ ಬಾಗಲಕೋಟಲ್ಲಿ 1 ವರ್ಷ ಮಾಡಿದೆ.
ಅದಾದಮೇಲೆ 2 ವರ್ಷ ಈಗ ಹುಬ್ಬಳ್ಳಿ ಧಾರವಾಡದ ಏನು BRTS ಇದೆಯಲ್ಲ, ಚಿಗರಿ ಬಸ್ ಏನಿದೆ, ಆ ಪ್ರಾಜೆಕ್ಟ್ಗೆ ನಾನು ಕೆಲಸ ಮಾಡಿದೆ 2 ವರ್ಷ, 16-18ರವರೆಗೆ ಮಾಡಿದೆ. ಅದನ್ನು ಸಕ್ಸಸ್ಫುಲ್ ಕಂಪ್ಲೀಷನ್ ಮಾಡಿದ್ದಕ್ಕಾಗಿ ನನಗೆ ಆಗಿನ ವೈಸ್ ಪ್ರೆಸಿಡೆಂಟ್ ಆದಂಥ ಶ್ರೀಯುತ ವೆಂಕಯ್ಯ ನಾಯ್ಡು ಅವರು ನನಗೆ ಅವಾರ್ಡ್ ಕೂಡ ಕೊಟ್ಟಿದ್ದಾರೆ 16-18ರಲ್ಲಿ. ಅದಾದ ನಂತರ 18ರಿಂದ 20ರವರೆಗೆ ನಾನು ಗದಗ ಜಿಲ್ಲಾಧಿಕಾರಿಯಾಗಿ ಕೆಲಸ ಮಾಡಿದ್ದೇನೆ. ಗದಗ ಜಿಲ್ಲಾಧಿಕಾರಿ ಇದ್ದಾಗ ಸುಮಾರು ಕೆಲಸಗಳನ್ನು ನಾನು ಮಾಡಿದ್ದೇನೆ. ಅದರಲ್ಲಿ ಪ್ರಮುಖವಾಗಿ 1-2 ಕೆಲಸಗಳನ್ನು ನಾನು ನಿಮ್ಮ ಮುಂದೆ ಹೇಳೋದಕ್ಕೆ ಬಯಸ್ತೇನೆ. ಒಂದು ಬೇಟಿ ಬಚಾವ್ ಆ್ಯಂಡ್ ಬೇಟಿ ಪಡಾವ್ ಈ ಕಾರ್ಯಕ್ರಮ ಏನಿದೆ, ಸರ್ಕಾರ ಸೆಂಟ್ರಲ್ ಗೌರ್ಮೆಂಟದ ಕಾರ್ಯಕ್ರಮ. ಅದು ಆ ಕಾರ್ಯಕ್ರಮವನ್ನು ನಾವು ಬಹಳ ವಿಶಿಷ್ಟವಾಗಿ ಆ ಜಿಲ್ಲೆಯಲ್ಲಿ ಮಾಡಿದ್ವಿ. ಅಂದರೆ ಮಹಿಳೆಯರಿಗೆ ಉತ್ತೇಜನ ಕೊಡಬೇಕು ಅಂದರೆ ಯಾವ ರೀತಿ ಅಂದರೆ ಪ್ರಚಾರ ಮಾಡಿದ್ವಿ. ಅಂದರೆ ಒಬ್ಬ ಮಹಿಳೆ ಅಧಿಕಾರಿ ಆದಂಥವ್ರನ್ನ ಸನ್ಮಾನ ಮಾಡುವುದು, ಅಥವಾ ಒಂದು ಮಹಿಳೆ ಬರೀ ಹೆಣ್ಣು ಮಗಳಿಗೆ ಜನ್ಮ ಕೊಟ್ಟಿರುವಂಥವ್ರನ್ನು ಕರೆದು ಆನರ್ ಮಾಡೋದು, ಹೆಣ್ಣುಮಕ್ಕಳ ಅವ್ರಿಗೆ ಬರ್ತ್ಡೇಗಳನ್ನು ಸೆಲೆಬ್ರೇಟ್ ಮಾಡೋದು, ಇಂಥ ಪ್ರೋಗ್ರಾಮ್ಗಳನ್ನು ಪ್ರಚಾರ, ಅಂದರೆ ಯಾವುದೇ ರೀತಿಯ ತಾರತಮ್ಯ ಇರಬಾರ್ದು ಹೆಣ್ಣು ಗಂಡಿನಲ್ಲಿ ಇರತಕ್ಕಂಥ ಒಂದು ಕಾರ್ಯಕ್ರಮವನ್ನು, ಕೇಂದ್ರ ಸರ್ಕಾರದ ಕಾರ್ಯಕ್ರಮವನ್ನು ನಾವು ಗದಗ ಜಿಲ್ಲೆಯಲ್ಲಿ ಬಹಳಷ್ಟು ಪರಿಣಾಮಕಾರಿಯಾಗಿ ನಾವು ಮಾಡಿದ್ವಿ. ಅದನ್ನು ಮಾಡೋದ್ರಿಂದ ನಮಗೆ 2 ವರ್ಷ 18, 19 ಮತ್ತು 19, 20 2 ವರ್ಷ ನನಗೆ ನ್ಯಾಷನಲ್ ಅವಾರ್ಡ್ ಬಂತು ಕೇಂದ್ರ ಸರ್ಕಾರದಿಂದ. ಆಗಿನ ಸಮಯದಲ್ಲಿ ಮೇಡಮ್ ಸ್ಮೃತಿ ಇರಾನಿಯವರು ಇದ್ದರು. ಆಗ ನಾನು ದೆಹಲಿಗೆ ಹೋಗಿ 2 ವರ್ಷ ಆ ಅವಾರ್ಡನ್ನು ನಾನು ಸ್ವೀಕರಿಸಿದ್ದೇನೆ. ಅದಲ್ಲದೆ ಇನ್ನೂ ಒಂದು ಕೆಲಸವನ್ನು ಮಾಡಿದೆ ನಾನು ಎಲ್ಲಿ ಗದಗದಲ್ಲಿ ಇದ್ದಾಗ. ಅಲ್ಲಿ ಒಂದು 34 ಎಕರೆ ಜಮೀನು ಹಾರ್ಟ್ ಆಫ್ ದ ಸಿಟಿ ಒಳಗೆ ಕೆಲವು ವ್ಯಾಪಾರಸ್ಥರು, ಹಳೆಯ ವ್ಯಾಪಾರಸ್ಥರು, ಅವ್ರಿಗೆ ಲೀಸ್ ಮೇಲೆ ಕೊಟ್ಟಂಥ ಜಮೀನಿತ್ತು 34 ಎಕರೆ. ಅದು ಲೀಸ್ ಪೀರಿಯಡ್ ಮುಗಿದು ಹೋಗಿ ಸುಮಾರು ವರ್ಷಗಳಾಗಿದ್ದು, ಅದನ್ನು ಅವರು ಬಿಟ್ಟಿರಲಿಲ್ಲ. ಅದನ್ನು ನಾವು 2019ರಲ್ಲಿ ಅಲ್ಲಿ ಅಧಿಕಾರಿಗಳ ಸಹಯೋಗದೊಂದಿಗೆ ಮುನ್ಸಿಪಾಲ್ಟಿ ಆಫೀಸರ್ಸು, ಎಲ್ಲ ಅಧಿಕಾರಿಗಳು, ಪೌರ ಕಾರ್ಮಿಕರು ಎಲ್ಲರ ಸಹಾಯದಿಂದ ಅದನ್ನು ನಾವು ಸರ್ಕಾರಕ್ಕೆ ವಶಪಡಿಸ್ಕೊಂಡಿದ್ವಿ. ಅದು 34 ಎಕರೆ, ಸುಮಾರು 700 ಕೋಟಿ ರೂಪಾಯಿ ಬೆಲೆ ಬಾಳುವಂಥದ್ದು. ಈಗ ಸುಮಾರು 1000 ಕೋಟಿ ಮೇಲೆ ಆಗ್ತಾಯಿದೆ ಅಂತ ಹೇಳ್ತಾ ಇದ್ರು ಅಲ್ಲಿ ಹೋದಾಗ. ಅದನ್ನು ಮಾಡಿದ್ರಿಂದ ನನಗೆ ಆಗಿನ ಮುಖ್ಯಮಂತ್ರಿಗಳಂತ ಶ್ರೀಯುತ ಕುಮಾರಸ್ವಾಮಿ ಅವರು ಕರೆದು ನಮಗೆ ಸನ್ಮಾನ ಕೂಡ ಮಾಡಿದರು. ನಾವೇನು ಅಧಿಕಾರಿಗಳು ಭಾಗವಹಿಸಿದ್ದೀವಿ ಅದನ್ನು ಸರ್ಕಾರಕ್ಕೆ ಕೊಡಿಸಿದ್ದಕ್ಕಾಗಿ ಸುಮಾರು 11 ಜನ ಅಧಿಕಾರಿಗಳಿಗೆ ನಮಗೆ ಅವಾರ್ಡ್ ಕೂಡ ಕೊಟ್ಟರು. ಇದೊಂದು ಗಣನೀಯವಾದಂಥ ಕೆಲಸವನ್ನು ಅಲ್ಲಿ ನಾನು ಮಾಡಿದ್ದೇನೆ. ಇವೆರಡು ಭಾಳ ಪ್ರಮುಖವಾದಂಥ ಕೆಲಸಗಳನ್ನು ನಾನು ಗದಗ ಜಿಲ್ಲಾಧಿಕಾರಿಯಾಗಿ ಮಾಡಿದೆ. ಆನಂತರ ನಾನು ಬೆಳಗಾವಿಗೆ 2020ರಲ್ಲಿ ಬೆಳಗಾವಿಗೆ ಬಂದಿದ್ದೇನೆ. ಬೆಳಗಾವಿಯಾಗಿ ಜಿಲ್ಲಾಧಿಕಾರಿಯಾಗಿ ಬಂದೆ. ಯಾಕಂದರೆ ನನಗೊಂದು ಕನಸಿತ್ತು, ಜಿಲ್ಲಾಧಿಕಾರಿ ಬೆಳಗಾವಿ ಆಗೋದು ಭಾಳ ಕಷ್ಟ. ಯಾಕಂದರೆ ನಾನು ಬೆಳಗಾವಿ ಜಿಲ್ಲೆಯವನು. ಅದು ಸರ್ಕಾರ ಏನು ಗೈಡ್ಲೈನ್ಸ್ ಏನಿರ್ತೈತಿ ಅದೇ ಜಿಲ್ಲೆಯವರಿಗೆ ಸಾಮಾನ್ಯವಾಗಿ ಕೊಡೋದು ಕಷ್ಟ. ಸೊ ಹಾಗಿದ್ದಾಗ ಬಟ್ ಎಲ್ಲರೂ ಬಯಸ್ತಾಯಿದ್ರು. ಪ್ರಮುಖವಾಗಿ ನಾನು ಶ್ರೀಯುತ ಸುರೇಶ್ ಅಂಗಡಿ ಅವ್ರನ್ನ ನೆನೆಸ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಅವರು ಇಲ್ಲ ಅದಕ್ಕೇನು ಸಂಬಂಧ ಇಲ್ಲ, ಬನ್ನಿ ನಮ್ಮ ಜಿಲ್ಲೆಗೆ ನೀವು ಕೆಲಸಕ್ಕೆ ಬನ್ನಿ ನೀವು ಅಂತೇಳಿ ಭಾಳಷ್ಟು ಬೆಂಬಲವನ್ನು ಕೂಡ ಕೊಟ್ಟರು. ಆ ಟೈಮಲ್ಲಿ ಅವರು ರೈಲ್ವೆ ಮಂತ್ರಿಗಳಾಗಿದ್ದರು. ಸೊ ಆ ರೀತಿ 2020ರಲ್ಲಿ ನಾನು ಇಲ್ಲಿ ಜಿಲ್ಲಾಧಿಕಾರಿಯಾಗಿ ಬಂದೆ. ಭಾಳ ಖುಷಿ ಆಯಿತು. ಯಾಕಂದರೆ ನಾನೇ ಓಡಾಡಿದ ಊರು, ಎಲ್ಲ ಗಲ್ಲಿಗಳಲ್ಲಿ ತಿರುಗಾಡಿದಂಥ ಊರು. ಇಲ್ಲೇ ನಾನು 8th ಹಿಡಿದು BSc ಫೈನಲ್ವರೆಗೆ 8 ವರ್ಷ, 1 ವರ್ಷ ಲೆಕ್ಚರು, 9 ವರ್ಷ ಇಲ್ಲೇ ಕಳೆದಿದ್ದೀನಿ ನಾನು. ಇಂಥ ಊರಲ್ಲೇನ ಜಿಲ್ಲಾಧಿಕಾರಿಯಾಗಿ ಬರೋದು ಭಾಳ ಖುಷಿ ಕೊಡ್ತೆ ನನಗೆ. ಭಾಳ ಖುಷಿಯಿಂದ ನಾನು ಇಲ್ಲಿ ಕೆಲಸ ಮಾಡಿದೆ. ಇಲ್ಲಿಯೂ ಕೂಡ ನನಗೆ ಭಾಳಷ್ಟು ಜನರ ಸೇವೆಯನ್ನು ಮಾಡುವಂಥ ಅವಕಾಶ ಸಿಕ್ತು. ಅದನ್ನು ಭಾಳ ನಾನು ಮುತುವರ್ಜಿಯಿಂದ, ಬಹಳ ನಿಷ್ಠೆಯಿಂದ, ಭಾಳ ಪ್ರಾಮಾಣಿಕತೆಯಿಂದ ಮಾಡಿದ್ದೇನೆ ಅಂತ ಹೇಳೋದಕ್ಕೆ ನನಗೆ ಹೆಮ್ಮೆ ಆಗ್ತದೆ. ಯಾಕೆಂದರೆ ಕೆಲವು ಏನೇನು ಕೆಲಸಗಳನ್ನು ಮಾಡಿದ್ದೇನೆ, ಸಂಕ್ಷಿಪ್ತವಾಗಿ ನಾನು ನಿಮ್ಮ ಮುಂದೆ 2-3-4 ಕೆಲಸಗಳನ್ನು ಹೇಳೋಕ್ಕೆ ಬಯಸ್ತೇನೆ. ಖಂಡಿತ ಸರ್. ಒಂದು ಮುಖ್ಯವಾಗಿ ನಾನು ಬಂದಂಥ ಸಮಯದಲ್ಲಿ ಕೋವಿಡ್ ಇತ್ತು. ಕೋವಿಡ್ ಬಹಳ ಗಂಡಾಂತರವಾದಂಥ ಕೋವಿಡ್ಡು. ಆ ಟೈಮಲ್ಲಿ ನಾವು ಬೆಳಗಾವದಲ್ಲೆಲ್ಲ ಫುಲ್ಲು ಎಲ್ಲ ಕಡೆಯಿಂದ ಕೋವಿಡ್ ಪೇಷಂಟ್ಸ್ ಎಲ್ಲ ಇಲ್ಲಿ ಬೆಳಗಾವದಲ್ಲಿ ಬರ್ತಾಯಿದ್ರು. ಬಹಳಷ್ಟು ರಶ್ ಆಗ್ತಿತ್ತು, ಹಾಸ್ಪಿಟಲ್ ರಶ್ಗಳಾಗ್ತಿತ್ತು. ನಾನು ಬಂದ ತಕ್ಷಣ ಮಾಡಿದ್ದು ಒಂದು ಒಳ್ಳೆಯ ಕೆಲಸ ಏನು ಅಂದರೆ, ಕೋವಿಡ್ ಕೇರ್ ಸೆಂಟರ್ಗಳನ್ನು ತಾಲೂಕಾ ವೈಸು ತೆಗೆದುಬಿಟ್ಟೆ. ಎಲ್ಲ ನಮ್ಮ ತಾಲೂಕಾ ಹೆಲ್ತ್ ಆಫೀಸರ್ಸ್ಗೆ ಹೇಳಿ ಮತ್ತು ತಹಸೀಲ್ದಾರ್ಗಳಿಗೆ ಹೇಳಿ, ಕೋವಿಡ್ ಕೇರ್ ಸೆಂಟರ್ಸ್ ಆಟ್ ಆಲ್ ದ ತಾಲೂಕಾಸ್, ಎಲ್ಲೆಲ್ಲಿ ಕೋವಿಡ್ ಪೇಷಂಟ್ಸ್ ಇರ್ತಾರ ಅಲ್ಲೆಲ್ಲೇ ಅವ್ರಿಗೆ ಟ್ರೀಟ್ಮೆಂಟ್ ಆಗಬೇಕು, ಮತ್ತು ಸಿವಿಯರ್ ಆ್ಯಂಡ್ ಸೀರಿಯಸ್ ಕೇಸಸ್ ಮಾತ್ರ ಬೆಳಗಾವಿ ಹಾಸ್ಪಿಟಲ್ಗೆ ಬರಬೇಕು ಅನ್ನುವಂಥ ನಿರ್ಧಾರ ಮಾಡಿ ನಾವು ಡಿಸೆಂಟ್ರಲೈಸ್ ಮಾಡಿದ್ವಿ ಅದನ್ನು. ಸೊ ಅದರಿಂದ ಭಾಳಷ್ಟು ರಶ್ ಕಡಿಮೆ ಆಯಿತು ಆ್ಯಂಡ್ ಕೋವಿಡ್ ನಿಯಂತ್ರಣದಲ್ಲಿ ಬರೋದಕ್ಕೆ ಹೆಲ್ಪ್ ಆಯಿತು. ಮಾನ್ಯ ಪ್ರಧಾನಿಯವರ ಜನ್ಮದಿನ ಅವತ್ತು ಸೆಪ್ಟೆಂಬರ್ 17ರಂದು ನಮಗೆ ಎಲ್ಲರಿಗೂ ಒಂದು ಟಾರ್ಗೆಟ್ ಕೊಟ್ಟಿದ್ದರು, ಕೋವಿಡ್ ವ್ಯಾಕ್ಸಿನೇಷನ್ ಮಾಡುವಂಥದ್ದು. ಅವತ್ತು ನಾವು ಬಹಳಷ್ಟು ಎಲ್ಲ ಜಿಲ್ಲಾದ್ಯಂತ ಅದನ್ನು
ವಾರ್ ಫೂಟಲ್ಲಿ ತಗೊಂಡು ಎಲ್ಲ ಅಂಗನವಾಡಿ ಕಾರ್ಯಕರ್ತರು, ಎಲ್ಲರೂ ಹೆಲ್ತ್ ಆಫೀಸರ್ಸು, ರೆವಿನ್ಯೂ ಆಫೀಸರ್ಸು, ಎಲ್ಲ ಅಧಿಕಾರಿಗಳ ಸಹಯೋಗದೊಂದಿಗೆ ಒಂದೇ ದಿನ ನಾವು 3 ಲಕ್ಷ ವ್ಯಾಕ್ಸಿನೇಷನ್ ಮಾಡಿ ಇಡೀ ಇಂಡಿಯಾಕಿನೇ ನಮ್ಮ ಬೆಳಗಾವಿ ಜಿಲ್ಲೆ ಸೆಕೆಂಡ್ ಬರುವಂತೆ ಮಾಡಿದ್ವಿ. ಮುಖ್ಯಮಂತ್ರಿಗಳಾದಂಥ ಬಸವರಾಜ ಬೊಮ್ಮಾಯಿ ಅವರು ಬಹಳಷ್ಟು ನಮಗೆ ಹುರಿದುಂಬಿಸಿದರು ಆ ಟೈಮಲ್ಲಿ. ಇದು ಒಂದು. ಎರಡನೇದು ಈ ಲಿಂಗರಾಜ್ ಕಾಲೇಜ್ ರೋಡ್ ಇದೆಯಲ್ಲ, ಕಾಲೇಜ್ ರೋಡ್ಗೆ ಶ್ರೀಯುತ ಕೋರೆಯವರು, ಪ್ರಭಾಕರ್ ಕೋರೆಯವರು ನನಗೆ ಒಂದು ಲೆಟ್ರ್ ಕೊಟ್ಟಿದ್ದರು. ನೀವು ಅದನ್ನು ಕಾಲೇಜ್ ರೋಡ್ ಅಂತಿದೆ, ಅದನ್ನು ಲಿಂಗರಾಜ್ ಹೆಸರಿಡ್ರಿ ಅಂಥೇಳಿ. ನಾನು ಅಲ್ಲೇ ಓದಿದ್ದೇನಲ್ಲ RLS ಅಲ್ಲೇ, ನನಗೆ ಗುರ್ತಾಯ್ತದು. ನಾನು ಅದನ್ನು ಅಚ್ಚುಕಟ್ಟಾಗಿ, ಅಂದರೆ ನಾವು ಈ ಕಿತ್ತೂರ ಚೆನ್ನಮ್ಮ ಸರ್ಕಲ್ನಿಂದ ಹಿಡಿದು ಬೋಗಾರಿವರೆಗೂ ಯಾವುದೂ ಕಾಲೇಜುಗಳಿಲ್ಲ ಅದರ್ ದೆನ್ ಲಿಂಗರಾಜ್ ಕಾಲೇಜ್ ಆ್ಯಂಡ್ RLS ಕಾಲೇಜ್ ಅಲ್ವಾ. ಅದನ್ನು ನನಗೆ, ಮತ್ತು ಅವರು ಒಬ್ಬ ಎಜುಕೇಷನಿಸ್ಟು, ಫಿಲಾಂಥ್ರಪಿಸ್ಟ್, ಯಾರು ಲಿಂಗರಾಜ್ ಅವರು. ಅದಕ್ಕೆ ಅದನ್ನು ಕಾನೂನುಬದ್ಧವಾಗಿ ನಾವು ಪೇಪರ್ ಪ್ರಕಟಣೆ ಮಾಡಿ, ಆಕ್ಷೇಪಣೆಗಳೇನೂ ಇಲ್ಲ ಅಂತ ಹೇಳಿದ್ವಿ, ಮಾಡಿ ಸರ್ಕಾರದಿಂದ ಅನುಮತಿ ಪಡೆದು ಅದಕ್ಕೆ ಲಿಂಗರಾಜ್ ಕಾಲೇಜ್ ರೋಡ್ ಅಂತ ಹೆಸರಿಟ್ವಿ. ಇದಕ್ಕೆ ನಾನು ಕ್ರೆಡಿಟು ಕೋರೆ ಅವರಿಗೆ ಕೊಡ್ತೀನಿ, ಯಾಕಂದರೆ ಅವರೇ ಇದನ್ನು ಮನವಿಯನ್ನು ಕೊಟ್ಟಿದ್ದರು. ಅದಕ್ಕೆ ಮತ್ತು ನಾವು ಕೂಡ ಸ್ಪಂದಿಸಿದ್ವಿ. ಅದೊಂದು ನನಗೆ ಭಾಳ ಹೆಮ್ಮೆ ಅನಿಸುತ್ತೆ. ನಾನೇ ಕಲಿತ ಕಾಲೇಜಿನಿಂದ, ಕ್ಯಾಂಪಸ್ನಿಂದ ಆ ಒಂದು ಹೆಸರಿಡೋದಕ್ಕೆ ಸಾಧ್ಯ ಆಯಿತು ಅಂಥೇಳಿ. ಮತ್ತು ಮೂರನೇದಾಗಿ, ಬಹಳಷ್ಟು ಇಲ್ಲಿ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿಗೆ ಲ್ಯಾಂಡ್ ಇರಲಿಲ್ಲ. ಅದು ಅಲ್ಲಿದ ಯೂನಿವರ್ಸಿಟಿ ವೈಸ್ ಚಾನ್ಸಲರ್ ರಾಮಚಂದ್ರೇಗೌಡರು ಬಂದು ನನಗೆ ಹೇಳಿದರು, ಇಲ್ಲ ನೋಡಿ, ನೀವು ಲ್ಯಾಂಡ್ ಕೊಡೋದ್ರಲ್ಲಿ ಭಾಳ ಡಿಲೇ ಆಗಿಬಿಟ್ಟಿದೆ, ನಿಮ್ಮ ಜಿಲ್ಲಾಡಳಿತದಿಂದ ಭಾಳ ಸ್ಪಂದನೆ ಮಾಡಿಲ್ಲ. ನೀವು ಹಿಂದೆ ಇದ್ದವ್ರಿಗೂ ಭಾಳ ಮನವಿ ಮಾಡಿದ್ವಿ ನಾವು, ನೀವು ಇಲ್ಲ ಅಂದರೆ ಅದು ಬೇರೆ ಜಿಲ್ಲೆಗೆ ಹೋಗ್ತದೆ ಯೂನಿವರ್ಸಿಟಿ, ನೀವು ಮಾಡಬೇಕಿದನ್ನು ಅಂಥೇಳಿ ಅವರು ಭಾಳ ಹೇಳಿದರು ನನಗೆ. ಭಾಳ ವೈಯಕ್ತಿಕವಾಗಿ ಬಂದು ಭೇಟಿಯಾಗಿ ಇದೊಂದು ಮಾಡಿಕೊಡಿ ಅಂಥೇಳಿ ಭಾಳ ರಿಕ್ವೆಸ್ಟ್ ಮಾಡಿದರು. ನಾನು ಭಾಳಷ್ಟು ಅಭಿಮಾನ, ರಾಣಿ ಚೆನ್ನಮ್ಮ ಸಂಗೊಳ್ಳಿ ರಾಯಣ್ಣ ಅಂದರೆ ನಮ್ಮ ಜಿಲ್ಲೆಯವರು. ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ, ರಾಣಿ ಚೆನ್ನಮ್ಮ ಬೆಳಗಾವಿ ಜಿಲ್ಲೆಯವರು. ಮತ್ತು ಇದನ್ನು ಬಿಟ್ಟು ಬೇರೆ ಕಡೆ ಯಾಕೆ ಹೋಗಬೇಕು ಅದು ಅಂಥೇಳಿ ನಾನು ಇಮ್ಮಿಡಿಯೇಟ್ಲಿ ಈ ಹಿರೇಬಾಗೇವಾಡಿ ಹತ್ತಿರ 121 ಎಕರೆ ಜಮೀನೇನಿತ್ತು ಅದನ್ನು ಇಮ್ಮಿಡಿಯೇಟ್ಲಿ ಸರ್ವೆ ಮಾಡಿಸಿ, ತಹಸೀಲ್ದಾರು, ತಹಸೀಲ್ಗಳಿಂದ ಎಲ್ಲ ರಿಪೋರ್ಟನ್ನು ಇಮಿಡಿಯೇಟ್ಲಿ ತರಿಸಿ, ನನ್ನ ಸ್ಪಷ್ಟ ಅಭಿಪ್ರಾಯದೊಂದಿಗೆ ಸರ್ಕಾರಕ್ಕೆ ಅದನ್ನು ಅನುಮೋದನೆ ಮಾಡೋಕ್ಕೆ ಕಳಿಸ್ಕೊಟ್ಟಿರಿ ನಾನು. ಅಂದರೆ ಯಾವುದೇ ಗೊಂದಲ ಇರಬಾರ್ದು, ನಾವು ಕಳಿಸೋ ಇದರಲ್ಲಿ ಯಾವುದೇ ರೀತಿ ಗೊಂದಲ ಇರಬಾರ್ದು. ಅಂದರೆ ವಾಯಾ ಮೀಡಿಯಾ ಬರೋದು ಮಾಡ್ಬೋದು ಅಂತ ಬರೋದು ಹಾಗಿಲ್ಲ, ಸ್ಪಷ್ಟವಾಗಿನ ಇದಕ್ಕೆ ಕೊಡಬೇಕು, ಇದು ಸೂಕ್ತ ಇದೆ, ಇಲ್ಲಿ ಆಗೋಕ್ಕೆ ಸಾಧ್ಯ ಇದೆ ಅಂತೇಳಿ ಬರೋದೇನು ಕಳಿಸಿದ್ದೇನಲ್ಲ, ನನ್ನ ಏನು ಸ್ಪಂದನೆ ಇತ್ತು, ನಂದೇನು ಸ್ಟೇಟ್ಮೆಂಟ್ ಇತ್ತು, ಅದ್ರದ್ದು ಬೇಸ್ ಮೇಲೆ ಕ್ಯಾಬಿನೆಟ್ ಅಪ್ರೂವಲ್ ಆಗಿ 121 ಎಕರೆ ಜಮೀನು ರಾಣಿ ಚೆನ್ನಮ್ಮ ಯೂನಿವರ್ಸಿಟಿಗೆ ಸಂದಿತ್ತು. ಮತ್ತು ಈಗ ಅಲ್ಲಿ ಬಿಲ್ಡಿಂಗ್ ಕೂಡ ಬರ್ತಾ ಇದೆ, ತಾವೆಲ್ಲ ನೋಡ್ಬೋದು. ಹಿರೇಬಾಗೇವಾಡಿ ಹತ್ತಿರ ದೊಡ್ಡ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಎಸ್ಟಾಬ್ಲಿಷ್ ಆಗ್ತಾಯಿದೆ. ಕಾಕತಿಯಿಂದ ಅಲ್ಲಿಗೆ ಅದು ಶಿಫ್ಟ್ ಆಗ್ತದೆ. ಅದು ಒಂದು. ಆ ನಂತರ ಮತ್ತು ಈ ರೀತಿಯಾಗಿ ಹಲವಾರು ಕೆಲಸಗಳನ್ನು ನಾನು ಭಾಳ ಖುಷಿಯಿಂದ ಮಾಡಿದ್ದೀನಿ. ಮತ್ತು ಇದರಲ್ಲಿ ಫ್ಲಡ್, ನೆರೆಹಾವಳಿ ಆಗಿತ್ತು ಅವಾಗ 2019ರಲ್ಲಿ ದೊಡ್ಡ ಪ್ರಮಾಣದ ನೆರೆಹಾವಳಿ ಆಗಿತ್ತು. ಅದರಲ್ಲಿ ಬಿಟ್ಟು ಹೋದ ಮನೆಗಳು, ಅಂದರೆ ಬಹಳಷ್ಟು ಜನರಿಗೆ ದಾಖಲೆಗಳೇ ಇರಲಿಲ್ಲ. ಅಂಥವ್ರಿಗೆ ನಮ್ಮ ಕಚೇರಿಗೆಲ್ಲ ಅಳ್ಳಾಡ್ತಿದ್ರು ಅವರು. ಇಲ್ಲ, ನನ್ನ ಕಡೆ ಮನೆ ಕೊಟ್ಟಿಲ್ಲ ಸರ್ಕಾರ, ನಮಗೆ ಯಾವ್ದಾರ ರೀತಿ ನಾವು ಸಹಾಯ ಮಾಡಿರಿ ಅಂತೇಳಿ ಬರ್ತಿದ್ರು. ಅದು ಸರ್ಕಾರಕ್ಕೆ ಸಾಕಷ್ಟು ಸಾರಿ ನಾ ಹೇಳಿದರೂ ಕೆಲಸ ಆಗಿರಲಿಲ್ಲ. ಬಟ್ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಇದ್ದಾಗ ಅವರಿಗೆ ನಾನು ಹೇಳಿದೆ, ಈ ಥರ ಮಾಡಬೇಕು ಅಂತ ವಿಧಾನಸೌಧ ಮೀಟಿಂಗಲ್ಲಿ. ಇಲ್ಲ, ಹಾಗೆ ಮಾಡಲಿಕ್ಕೆ ಬರೋದಿಲ್ಲ, ಯಾಕಂದರೆ ಬೆಳಗಾವಿ ಒಂದೇ ಜಿಲ್ಲೆ ಅಲ್ಲ, ಬೇರೆ ಜಿಲ್ಲೆನೂ ಎಲ್ಲ ಕೇಳ್ತಾರೆ ಅಂತ ಅಂದರು. ಆದರೆ ಇಲ್ಲ ಸರ್, ಭಾಳಷ್ಟು ನೆರೆಹಾಳಿ ಆಗ್ತದ್ದು, ಬೆಳಗಾವಿಗೆ ಕೊಡಬೇಕು ಅಂತೆಲ್ಲ ಭಾಳ ರಿಕ್ವೆಸ್ಟ್ ಮಾಡಿದೆ. ಬಟ್ ಅವರು, ನಾನು ಅವ್ರನ್ನ ಕಿತ್ತೂರುವರೆಗೆ ಏನು ಆಫ್ ಮಾಡೋಕ್ಕೆ ಹೋಗ್ತೀವಿ, ಅಲ್ಲಿ ಹೋದಾಗ ಹೇಳಿದ್ರು ಅವರು, ಜನರಲ್ ಆಗಿ ನಾನು ಹಂಗೆ ಹೇಳಿದೇನಪ್ಪ, ಬೆಳಗಾವಿಗೆ ಮಾಡೋಣ ಅಂತಂದರು. ಹಂಗೆ ಹೇಳಿ ನಮಗೆ ಸಪ್ರೇಟಾಗಿ ಒಂದು 8,000 ಮನೆಗಳಿಗೆ 200 ಕೋಟಿ ರೂಪಾಯಿನ ಸ್ಪೆಷಲಿ ಬೆಳಗಾವಿಗೆ ಕೊಟ್ಟರು. ಆ ರೀತಿಯಾದಂಥ ಯಾರಿಗೆ ಮನೆಗಳು ಬಿಟ್ಟು ಹೋಗಿದ್ದಾವೆ ಅದನ್ನು ಕೊಡಿಸುವಂಥ ಕೆಲಸವನ್ನು ನಮ್ಮ ಜಿಲ್ಲಾಡಳಿತ ನಾವೆಲ್ಲರೂ ಸೇರಿ ಎಲ್ಲ ಜನರಿಗೆ ಅದನ್ನು ನಾವು ಮಾಡಿಕೊಟ್ಟಿದ್ದೀವಿ. ಮತ್ತು ಇಲ್ಲಿ ಭಾಳ ಎಲ್ಲ ಜನರ ಜೊತೆನೂ ಕೂಡ ನಾವು ಭಾಳ ಅನ್ಯೋನ್ಯತೆಯಿಂದಲೇ ಇದ್ದು, ಯಾರು ಕನ್ನಡ ಆಗಲಿ, ಅಲ್ಲಿ ಮರಾಠಿ ನಾನು ಇದ್ದಾರೆ, ಕನ್ನಡ ಮರಾಠಿ, ಇದೊಂಥರ ಕಾಸ್ಮೋಪಾಲಿಟನ್ ಸಿಟಿ ಇದ್ದಂಗಿದೆ. ಒಂದು ಕಡೆ ಗೋವಾ ಬಾರ್ಡರ್ ಇದೆ, ಒಂದು ಕಡೆ ಮಹಾರಾಷ್ಟ್ರ ಬಾರ್ಡರ್ ಇದೆ, ಕಾಸ್ಮೋಪಾಲಿಟನ್. ಆ ರೀತಿಯಾಗಿ ಇದೊಂದು ಭಾಳಷ್ಟು ಅನ್ಯೋನ್ಯವಾಗಿ ನಾವು ಎಲ್ಲರನ್ನೂ ಒಂದೇ ರೀತಿಯಾಗಿ ನೋಡಿಕೊಂಡು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡೋದಕ್ಕೆ ಅವಕಾಶ ಸಿಕ್ತು. ಆ ರೀತಿ ನಾವು ಮಾಡಿದ್ದೀವಿ. ಖಂಡಿತ ಸರ್. ಸರಿ, ಇಷ್ಟೆಲ್ಲ ಅಭಿವೃದ್ಧಿ ಕಾರ್ಯಕ್ರಮಗಳು, ಯಶಸ್ವಿ ಒಂದು ಕೆಲಸಗಳ ನಡುವೆ ಪ್ರಶಸ್ತಿ ಮತ್ತು ಒಂದು ಪ್ರಶಂಸೆಗಳಿಗೆ ಪಾತ್ರರಾಗಿದ್ದೀರಾ. ಈ ಒಂದು ಅವಧಿಯಲ್ಲಿ ನನಗೆ ಒಂದು ಜೀವನಕ್ಕೆ ಅತ್ಯಂತ ಕಠಿಣವಾದ ನಿರ್ಧಾರ ಅನಿಸಿದ್ದು ಯಾವುದಾದ್ರೂ ಇದೆಯಾ ಸರ್? ಕಠಿಣ ಅಂತ ನನಗೆ ಅನಿಸಲೇ ಇಲ್ಲ ಯಾವುದು. ಯಾಕಂದರೆ ನಮ್ಮ ಜನ, ಯಾಕಂದರೆ ಏನೇ ಸಂದರ್ಭ ಬಂದರೂ ನಾನು ಮುನ್ನುಗ್ತಿದ್ದೆ. ಅಂದರೆ ಏನೇ ಸಂದರ್ಭ ಬಂದರೂ ಅದನ್ನು ಮಾತುಕತೆಯಿಂದ ನಾವು ಬಗೆಹರಿಸ್ಬೋದು. ಒಂದು ಸಾರಿ ಸಂಗೊಳ್ಳಿ ರಾಯಣ್ಣ ಸ್ಟ್ಯಾಚ್ಯೂ ಖಾನಾಪುರ ರೋಡ್ ಕಡೆ ಅದರ ವಿವಾದ ಆಗಿತ್ತು.
ಮತ್ತು ಛತ್ರಪತಿ ಶಿವಾಜಿಯವರು ಸಂಗೊಳ್ಳಿ ರಾಯಣ್ಣದ್ದು ಸರ್ಕಲ್ಲು ಒಂದು ಸ್ವಲ್ಪ ವಿವಾದ ಆಗಿ ಸ್ವಲ್ಪ ಗಲಾಟೆ ಆಗುವ ಸಾಧ್ಯತೆಗಳು ಇದ್ದವು. ನಾನು ಹೋಗಿ ಅವ್ರ ಜೊತೆ ಎಲ್ಲ ನಾವು, ಯಾಕಂದರೆ ಇಬ್ಬರು ವೀರರು ಶೂರರು, ದೇಶಕ್ಕಾಗಿ ಮಡಿದವರು ನುಡಿದವರು, ಇಬ್ಬರ ಬಗ್ಗೆನೂ ಎಲ್ಲರದ್ದು ಗೌರವ ಇದೆ. ಛತ್ರಪತಿ ಶಿವಾಜಿಯವ್ರ ಬಗ್ಗೆನೂ ಗೌರವ ಇದೆ, ಸಂಗೊಳ್ಳಿ ರಾಯಣ್ಣರ ಬಗ್ಗೆನೂ ಗೌರವ ಇದೆ. ಸೊ ಅದನ್ನು ನಾವು ಮಾತುಕತೆಯ ಮೂಲಕ ಅಲ್ಲಿ ಸಂಗೊಳ್ಳಿ ರಾಯಣ್ಣ ಸ್ಟ್ಯಾಚ್ಯೂ ನಿಲ್ಲಿಸೋಕ್ಕೂ ಅವಕಾಶ ಮಾಡಿಕೊಟ್ವಿ. ಅದೇ ರೀತಿ ಛತ್ರಪತಿ ಶಿವಾಜಿಯವರ ಸರ್ಕಲ್ ಅಂಥೇಳಿ ನೇಮಕ ಮಾಡೋದಕ್ಕೂ ಒಂದು ಅವಕಾಶವನ್ನು ಮಾಡಿಕೊಟ್ವಿ. ಸೊ ಸಮತೋಲನವಾಗಿ ಇಬ್ಬರಿಗೂ ಕೂಡ ಸಂತೃಪ್ತಿ ಆಗುವಂಗೆ ನಾವು ನಿರ್ಧಾರವನ್ನು ತೆಗೆದುಕೊಂಡ್ವಿ. ಯಾಕಂದರೆ ಕಠಿಣ ನಿರ್ಧಾರ ಅಂದರೆ ಆ ಥರ ನನಗೇನು ಅನಿಸಲಿಲ್ಲ. ಯಾಕಂದರೆ ಐ ಯೂಸ್ ಟು ಟ್ರೀಟ್ ಪೀಪಲ್ ಲೈಕ್ ದಟ್. ನನಗೇನು ನಮ್ಮ ಜನ ಮಾತಾಡ್ಬೋದು ಬಿಡಿ, ಯಾರು ಬಂದರೂ ನಾವು ಮಾತಾಡ್ಬೋದು, ಮಾತಾಡಿ ಬಗೆಹರಿಸ್ಬೋದು ಅನ್ನುವಂಥ ಭಾವನೆಯಿಂದ ನಾವು ಎಲ್ಲ ಕಡೆ ಕೆಲಸ ಮಾಡ್ತಿದ್ವಿ. ಬಟ್ ಅದರಲ್ಲಿ ಸಕ್ಸಸ್ಫುಲ್ಲೂ ಆಗ್ತಾಯಿದ್ವಿ. ಸರ್, ಏನಾದರೂ ಒಂದು ಒತ್ತಡದ ಒಂದು ಪರಿಸ್ಥಿತಿ ಬಂದಾಗ ತಮ್ಮ ಮನಸ್ಸನ್ನು ಯಾವ ರೀತಿ ಹತೋಟಿಯಲ್ಲಿ ಇಟ್ಕೊಳ್ತಾ ಇದ್ರಿ ಅಂತ? ಒತ್ತಡದ ಸಂದರ್ಭ ಬಂದಾಗ ಈಗ ನಾವೇನು ಮಾಡಬೇಕು ಅಂತಂದರೆ ಕೆಲಸದಲ್ಲೇ ಮಗ್ನರಾಗಬೇಕು. ಅದಕ್ಕೆ ಇದು ಯಾವುದೇ ಟೀಕೆಗಳಿಗೆ ಬೆಲೆ ಕೊಡದೆ ನಾವು ನಮ್ಮ ಕೆಲಸದಲ್ಲಿ ನಾವು ಮಗ್ನರಾದ ಅಂದರೆ ಒತ್ತಡ ತಂತಾನೇ ಕಡಿಮೆ ಆಗ್ತಾಯಿದೆ. ನಾವು ಒತ್ತಡ ಬಂದಾಗ ಕೆಲಸ ಇಲ್ಲದೆ ಕೂಡಬಾರ್ದು. ಒತ್ತಡ ನಿರ್ವಹಣೆ ಹೇಗಂದರೆ ಕೆಲಸದಲ್ಲಿ ಭಾಗಿಯಾಗೋದು, ಅಂದರೆ ಅದು ಡೈವರ್ಟ್ ಮಾಡ್ತೈತೆ, ಒತ್ತಡವನ್ನು ಡೈವರ್ಟ್ ಮಾಡ್ತೈತೆ. ಯಾವ ಕೆಲಸದಲ್ಲಿ ನಮಗೆ ಒತ್ತಡ ಆಗ್ತದೆ, ಯಾವ ಕೆಲಸ ನಮ್ಮದು ಆಗಿಲ್ಲ ಅದನ್ನು ಜಾಸ್ತಿ ಮಾಡೋದು, ಅದನ್ನು ಪ್ರೋಗ್ರೆಸ್ ಮಾಡೋದು. ಹುರಿದುಂಬಿಸೋದ್ರಿಂದ ಭಾಳಷ್ಟು ಕೆಲಸಗಳಾಗ್ತವೆ. ಜಾಸ್ತಿ ಜನ ಹುರಿದುಂಬಿಸ ಅಂದರೆ ಸಿಬ್ಬಂದಿಗಳನ್ನು ನಾವು, ಅಂದರೆ ಇಲ್ಲಿ ಏನಂದರೆ ಯಾವುದೇ ಒಂದು ಕೆಲಸ ನಮ್ಮದೀಗ ನಮ್ಮ ಮನೆ ಕೆಲಸ ಹೆಂಗೆ ಮಾಡ್ತೀವಿ ನಾವು, ನಮ್ಮದು ಅಂತೇಳಿ ತಿಳ್ಕೊಂಡು ಮಾಡ್ತೀವಿ. ಹಂಗೆ ಸರ್ಕಾರದ ಕೆಲಸನೂ ನಮ್ಮದೇ ಅಂತೇಳಿ ತಿಳ್ಕೊಂಡು ಏನು ಮಾಡ್ತೀವಲ್ಲ, ಅದರಿಂದ ನಮಗೆ ವೆನ್ ಯು ಓನ್ ನಮ್ಮದೇ ಇದು, ನಮ್ಮ ಕೆಲಸ ಇದು ಅಂತೇಳಿ ನಾವು ತಿಳ್ಕೊಂಡು ಮಾಡ್ತೀವಿ. ಆವಾಗ ಅದು ಸರಿ ಹೋಗ್ತದೆ, ಒತ್ತಡನೂ ಕಡಿಮೆ ಆಗ್ತದೆ, ಕೆಲಸನೂ ಸರಿ ಹೋಗ್ತದೆ. ನಾವು ಎಕ್ಸಾಮ್ಸ್ಗಳು ಇಲ್ಲಿ ಕಂಡಕ್ಟ್ ಮಾಡಬೇಕಾದ್ರೆ PUC ಎಕ್ಸಾಮ್ಸು, SSLC ಎಕ್ಸಾಮ್ಸು ಎಲ್ಲರಿಗೂ ನಾವು ಅದನ್ನೇ ಹೇಳ್ತಿದ್ವಿ. ಎಲ್ಲ ಟೀಚರ್ಸು ಅವರೆಲ್ಲ ಕಂಡಕ್ಟ್ ಎಕ್ಸಾಮ್ ಮಾಡೋಕ್ಕೆಲ್ಲ ಬರ್ತಿದ್ದಿಲ್ಲ, ಅವ್ರಿಗೆಲ್ಲ ತರಬೇತಿ ಕೊಡ್ತಾ ಇದ್ದಿಲ್ಲ. ಅವಾಗ ಅದನ್ನೇ ಹೇಳ್ತಿದ್ವಿ, ಯಾವುದೇ ಮಕ್ಕಳಿಗೆ ಪರ್ಮಿಷನ್ನ ಡಿನೈ ಮಾಡಬಾರ್ದು, ಅವ್ರಿಗೆ ಆದಷ್ಟು ನಾವು ಸಹಕಾರ ಕೊಡಬೇಕು. ಯಾಕಂದರೆ ಒಂದು ಎಕ್ಸಾಂಪಲ್ ಕೊಡ್ತಿದ್ದೆ ನಾನು. ಎಲ್ಲ ಕಡೆ ಕೋವಿಡ್ ಟೈಮ್ದಲ್ಲಿ ಮಕ್ಕಳಿಗೆ ವೆಹಿಕಲ್ಗಳು ಮುಟ್ಸೋಕ್ಕೆ, ಅವರು ರೀಚ್ ಆಗೋದಕ್ಕೆ ಆಗ್ತಿರಲಿಲ್ಲ. ಅಂಥದ್ದು ಸಂದರ್ಭದಲ್ಲಿ ಎಲ್ಲರೂ ಸಹಕಾರ ಕೊಡಬೇಕಂತ ಕೇರಳದಲ್ಲಿ ಒಂದು ಎಕ್ಸಾಂಪಲ್ ಕೊಡ್ತಿದ್ದೆ ನಾನು. ಒಂದು ಮಗುವಿಗೆ ಬೋಟಲ್ಲಿ ಹೋಗಬೇಕಾದ್ರೆ ಒಂದು ಕಾಲ್ ಮಾಡಿದರೆ 25 ಜನ ಸಣ್ಣ ಬೋಟ್ ತೊಗೊಂಡು ಬಂದಿದ್ರಂತೆ. ಅಂದರೆ ಸಹಕಾರ ನೀವು ಕೊಡಬೇಕು. ಅಂದರೆ ಮಕ್ಕಳಿಗೆ ಅವ್ರು ಎಲ್ಲಿ ರೀಚ್ ಆಗಬೇಕಾಗಿದೆ ಪ್ರತಿಯೊಬ್ಬರು ಕೂಡ ಆ ರೀತಿ ಅವ್ರನ್ನ ರೀಚ್ ಮಾಡಿಸ್ಬೇಕು, ಯಾರ್ದು ಹಿಂದೆ ಬೀಳಬಾರ್ದು. ಅವ್ರಿಗೆ ಎಂಥ ಸೇವೆ ಬೇಕಾಗಿದೆ ಅದನ್ನೆಲ್ಲ ನಾವು ಒದಗಿಸ್ಕೊಡ್ಬೇಕು. ವರ್ಷಿಡೀ ಓದಿರ್ತಾರೆ, ಆ ರೀತಿಯಾದಂಥ ನಾವು ಸೇವೆಯೊಳಗೆ ತೊಡಗಬೇಕು. ಹಂಗೆ ಮಾಡಿದರೆ ನಮಗೆ ಜನರಿಗೆ ಮೂಲ ಉದ್ದೇಶನೇ ನಮ್ಮದು ಜನರಿಗೆ ಸೇವೆ ಮಾಡೋದು. ಜನರಿಗೆ ಸೇವೆ ಮಾಡೋದನ್ನೇ ಸರ್ಕಾರದ ಕೆಲಸ. ನಿಜ ಸರ್. ಅದಕ್ಕೆ ಎಲ್ಲ ಸೇವೆಗಳನ್ನು ನಾವು ಸಮರ್ಪಕವಾಗಿ ಮಾಡಬೇಕು ಮತ್ತು ಎಲ್ಲರಿಗೂ ರೀಚ್ ಆಗುವಂಗೆ ಮಾಡಬೇಕು. ಲಾಸ್ಟ್ ಮೈಲ್ ಅಂದರೆ ಈಗ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಅಂತಿದೆ. ಮೊದಲೆಲ್ಲ ಏನಾಗ್ತಿತ್ತು, ಅದು ಕ್ಯಾಶ್ ಕೊಡೋದು, ಅದನ್ನು ಕೊಡೋದು, ಅವ್ರಿಗೆ ಮುಟ್ಟೋದು, ಇವ್ರಿಗೆ ಮುಟ್ಟೋದು, ಹಾಗೇನಿಲ್ಲ. ಈಗ ಆಧಾರು ಮತ್ತು ಅವ್ರದ್ದೆಲ್ಲ ಲಿಂಕ್ ಆಗಿದೆ, ಅವರು ಬ್ಯಾಂಕ್ ಅಕೌಂಟು ಡೈರೆಕ್ಟ್ ಅವ್ರ ಹೆಸರು ಆಧಾರ್ ಲಿಂಕ್ ಮಾಡಿ ಅವ್ರಿಗೆ ಅಕೌಂಟ್ಗೆ ಜಮಾ ಆಗ್ತೈತೆ ದುಡ್ಡು. ಇಲ್ಲಿ ಈಗ ಯಾವುದೇ ದುಡ್ಡು ಡಿಲೇ ಆಗೋದಿಲ್ಲ, ಮಧ್ಯವರ್ತಿಗಳ ಹಾವಳಿ ಇಲ್ಲ. ಈಗ ಆ ರೀತಿಯಾದಂಥ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಬಹಳಷ್ಟು ಅನುಕೂಲ ಆಗಿದೆ. ಸರ್ಕಾರಿ ಸೇವೆಯಲ್ಲಿ ಈಗ ವಿಧವಾ ವೇತನ ಇರ್ಬೋದು, ಸೀನಿಯರ್ ಸಿಟಿಜನ್ಸ್ ವೇತನ ಇರ್ಬೋದು, ಎಲ್ಲ ಸಮರ್ಪಕವಾಗಿ ರೀಚ್ ಆಗ್ತದೆ. ಸರ್, ಈಗ ನೈತಿಕತೆ ಮತ್ತು ಅಧಿಕಾರ ಅಂತ ಬಂದಾಗ ಇವೆರಡರ ನಡುವೆ ಸಮತೋಲನ ಸಾಧಿಸುವುದು ಎಷ್ಟು ಕಷ್ಟ ಆಗುತ್ತೆ ಅಂತ? ಮಾರಲಿ ವಿ ಶುಡ್ ಬಿ ರೈಟ್ ಆಲ್ವೇಸ್. ಯಾವಾಗಲೂ ನೈತಿಕತೆಯಿಂದನೇ ಇರಬೇಕು. ಯಾಕಂದರೆ ಅದು ನಮ್ಮ ಕಂಡಕ್ಟ್. ನಮಗೆ ಸರ್ಕಾರಿ ನೌಕರಿಗೆ ಮೊದಲು ನಮ್ಮ ಕಂಡಕ್ಟ್ ಭಾಳ ಚೆನ್ನಾಗಿರ್ಬೇಕಂತ ಇರ್ತದೆ. ಅಧಿಕಾರ ಏನಿದೆ ಅದು ನಮ್ಮ ಸೇವೆಗೆ ಸಂಬಂಧಿಸಿದ್ದು. ಅಧಿಕಾರವನ್ನು ತೋರಿಸ್ಲಿಕ್ಕೆ ಹೋಗಬಾರ್ದು. ಯು ಶುಡ್ ನಾಟ್ ಎಕ್ಸಿಬಿಟ್ ಯುವರ್ ನಾನಿದ್ದೀನಿ ಅದಿದ್ದೀನಿ ಅಂತ ತೋರಿಸ್ಲಿಕ್ಕೆ ಹೋಗಬಾರ್ದು. ಅಧಿಕಾರ ಇದ್ದೇ ಇರ್ತದೆ, ಅಧಿಕಾರ ನೀವು ತೋರಿಸ್ಲಿಕ್ಕೆ ಹೋಗಬಾರ್ದು. ಅದನ್ನು ಅಧಿಕಾರ ನಿಮಗೆ ಗೌರವ ಕೊಡ್ತಿರ್ತಾರೆ, ಬಟ್ ನಿಮ್ಮ ಅಧಿಕಾರ ಇರೋದೇ ಅದಕ್ಕೆ ಸೇವೆ ಮಾಡೋದಕ್ಕೆ. ನಮ್ಮ ಅಧಿಕಾರಿಗಳಿಗೆ ನಾವು ಇದನ್ನೇ ಹೇಳ್ತಿದ್ದೆ, ನಾನು ತಹಸೀಲ್ದಾರ್ಸ್ಗಳಿಗೆ ಎಲ್ಲರಿಗೂ ಏನು ಹೇಳ್ತಿದ್ದೆ ಅಂದರೆ, ನಿಮ್ಮ ಅಧಿಕಾರವನ್ನು ನೀವು ತೋರಿಸ್ಲಿಕ್ಕೆ ಹೋಗಬೇಡಿ. ನಿಮ್ಮ ಅಧಿಕಾರ ಇದ್ದೇ ಇದೆ, ಅದನ್ನು ನೀವು ಕೆಲಸ ಮಾಡೋದಷ್ಟೇ. ಈ ಒಬ್ಬ ತಾಲೂಕಾ ಅಧಿಕಾರಿ ಅವರು ತಾಲೂಕಾದಲ್ಲಿ ಬರ್ತಕ್ಕಂಥ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಲಿ, ಬೇರೆ ಬೇರೆ ಅಧಿಕಾರಿಗಳು ಇವ್ರಿಗಿಂತ ಸ್ಯಾಲ್ರಿ ಜಾಸ್ತಿ ತೊಗೊಳ್ತಿರ್ಬೋದು. ಬಟ್ ತಾಲೂಕಾ ಮ್ಯಾಜಿಸ್ಟ್ರೇಟಿಗಿರುವಂಥ ಏನು ಡೆಕೋರಮ್ ಇದೆ, ಅದು ಮಹತ್ವ ಏನಿದೆ, ಅಷ್ಟು ಮಹತ್ವ ಬೇರೆ ಅಧಿಕಾರಿಗಳಿಗೆ ಇರೋದಿಲ್ಲ. ಯಾಕಂದರೆ ಫ್ಲ್ಯಾಗ್ ಹೋಸ್ಟಿಂಗ್ ಇರೋದು, ಏನು ಸರ್ಕಾರದ ಕೆಲಸಗಳು ಇಂಥವು ಏನಿದಾವೆ,
ಕಾರ್ಯಕ್ರಮಗಳು ಅದಾವೆ. ಆಗಸ್ಟ್ 15, ಜನವರಿ 26 ಇರ್ಬೋದು. ನಿಮ್ಮನ್ನ ಎಲ್ಲಿಯಾದರೂ ಯಾರನ್ನಾದರೂ ಗೆಸ್ಟ್ ಕರಿಬೇಕಂದ್ರೆ ಮೊದಲನೇ ನಿಮ್ಮನ್ನು ಕರೀತಾರಂತೆ. ಅಂದರೆ ಅಂತಹ ಒಂದು ಪದವಿಯಲ್ಲಿ ನೀವು ಇದ್ದೀರಿ ಅಂದರೆ ಯುವರ್ ಕಂಡಕ್ಟ್ ಶುಡ್ ಬಿ ಲೈಕ್ ದ್ಯಾಟ್ ಅಂತ. ಆ ರೀತಿಯಾದಂಥ ನಿಮ್ಮ ನಡವಳಿಕೆ ಇರಬೇಕು. ಅಧಿಕಾರ ಇದ್ದೇ ಇರ್ತೈತೆ, ಅದನ್ನು ಯಾವಾಗಲೂ ಎಕ್ಸಿಬಿಟ್ ಮಾಡಬಾರ್ದು ಅಂತ ಯಾವಾಗಲೂ ನನ್ನ ನಿಲುವದೆ. ಎಲ್ಲರಿಗೂ ಅದನ್ನೇ ಹೇಳ್ತಿದ್ದೆ. ನಾನು ಕೂಡ ಹಾಗೆ ಇದ್ದೆ. ಐ ನೆವರ್ ಎಕ್ಸಿಬಿಟ್ ನನ್ನ ಅಧಿಕಾರ ನಾನು ಯಾವಾಗೂ ಯಾರ ಮೇಲೂ ತೋರಿಸ್ಲಿಕ್ಕೆ ಹೋಗಿಲ್ಲ. ನಾನು ಕೂಲಾಗಿ ಕೆಲಸ ಮಾಡ್ತಿದ್ದೆ. ನಿಜ ಸರ್. ಸರ್, ಇನ್ನು ಈ ಒಂದು UPSC ಆಗಿರ್ಬೋದು, IAS ಪರೀಕ್ಷೆಗೆ ಇವಾಗ ತಯಾರಿ ಮಾಡ್ತಾ ಇರುವಂಥ ವಿದ್ಯಾರ್ಥಿಗಳಿಗೆ ನಿಮ್ಮ ಸಲಹೆ ಓಕೆ. ಈಗ IASಗೆ ಸಿವಿಲ್ ಸರ್ವಿಸ್ ಎಕ್ಸಾಮ್ಗೆ ಪ್ರತಿ ವರ್ಷ 20 ಲಕ್ಷ ಜನ ಕೊಡ್ತಾರೆ. ಆದರೆ ಸೆಲೆಕ್ಷನ್ ಆಗೋದು ಬರೀ 1,000 ಜನ. ಅಂದರೆ ಕಾಂಪಿಟೇಷನ್ ಯಾವ ಲೆಕ್ಕ ಇದೆ ನೋಡಿ, ಯಾವ ಮಟ್ಟದಲ್ಲಿ ಕಾಂಪಿಟೇಷನ್ ಇದೆ. UPSCಲೇ 3 ಥರದ ಮಟ್ಟ ಇದೆ. ಒಂದು ಪ್ರಿಲಿಮಿನರಿ ಇದೆ, ಮೇನ್ ಇದೆ ಆ್ಯಂಡ್ ಇಂಟರ್ವ್ಯೂ ಇದೆ. ಸೊ IAS ಮಾಡಬೇಕಂತೇಳಿ ಏನು ನಾವು ಛಲ ಇಟ್ಕೊಳ್ತೀವಿ, ಅದನ್ನು ನಾವು ಬಹಳಷ್ಟು ಈಗ 2 ಥರ ಬರ್ತೈತಿ. ಒಂದು ಇಂಟೆಲಿಜೆಂಟ್ ಕೋಶಂಟ್ ಆ್ಯಂಡ್ ಎಮೋಷ್ನಲ್ ಕೋಶಂಟ್ ಅಂತ ಇರ್ತೈತಿ. ಭಾಳಷ್ಟು ಪೇರೆಂಟ್ಸ್ ಏನು ಮಾಡ್ತಾರೆ, ನಮ್ಮ ಮಗನಿಗೆ IQ ಚೆನ್ನಾಗಿಲ್ಲ ಅದು ಅಂತಾರೆ. ಬಟ್ ದ್ಯಾಟ್ ಈಸ್ ನಾಟ್ ರಿಕ್ವೈರ್ಡ್ ನನ್ನ ಪ್ರಕಾರ. ಎಮೋಷ್ನಲ್ ಕೋಶಂಟ್, ಎಮೋಷ್ನಲಿ ಶುಡ್ ಬಿ ಅಂದರೆ ಅವನಿಗೆ ಆ ರೀತಿಯಾದಂಥ ಅರ್ಜ್ ಇರಬೇಕು. ಮನೆಯಲ್ಲಿ ಆ ಥರದ ವಾತಾವರಣ ಇರಬೇಕು, ಅಥವಾ ಸಮಾಜದಿಂದ ಆಗಿರಬೇಕು, ಅಥವಾ ಅವನಿಗೆ ಯಾರಾದರೂ ಬೇಕಾದವರು ಅಣ್ಣ ತಮ್ಮ ತಂಗಿ, ಯಾರಾದರೂ ತಂದೆ ತಾಯಿ, ಅಥವಾ ಸೊಸೈಟಿ ಸಮಾಜ, ಎಲ್ಲಿಂದಾದರೂ ಅವಾಗ ಒಂದು ಅದರ ಸುಳಿವು ಸಿಗಬೇಕು, ಅವ್ನು ಪ್ರೇರಣೆ ಸಿಗಬೇಕು, ನಾನು ಆಗಬೇಕು ಅಂತೇಳಿ ಅವನ ತಲೆಯಲ್ಲಿ ಬರಬೇಕು. ಅದು ಹಂಗೆ ಬಂದಾಗ ಉಳಿದದ್ದು ಎಲ್ಲ ಗೌಣ ಆಗ್ತಾವೆ. ನಾ ಅಲ್ಲಿ ಓದಿದ್ದೀನಿ, ಇಲ್ಲಿ ಓದಿದ್ದೀನಿ, ನನಗೆ ಅದು ಬರೋದಿಲ್ಲ, ಇದು ಬರೋದಿಲ್ಲ ಅನ್ನೋದಿಲ್ಲೇ ಇಲ್ಲ. ನನಗೆ ಇಂಗ್ಲೀಷ್ ಚೆನ್ನಾಗಿ ಬರೋದಿಲ್ಲ, ಇಟ್ ಈಸ್ ನಾಟ್ ರಿಕ್ವೈರ್ಡ್. ಇಂಗ್ಲೀಷ್ ಅಲ್ಲಿ ಸಿವಿಲ್ ಸರ್ವಿಸ್ ಎಕ್ಸಾಮಲ್ಲಿ ಇಂಗ್ಲೀಷ್ ಏನಂದರೆ, ಇಂಗ್ಲೀಷು ಒಂದು ರೀಜನಲ್ ಲ್ಯಾಂಗ್ವೇಜ್ ಇರುತ್ತೆ. ಅಲ್ಲಿ ಇಂಗ್ಲೀಷ್ ನಿಮ್ಮದು ಪಾಸಿಂಗ್ ಮಾರ್ಕ್ ನೋಡ್ತಾರೆ ಅವರು. ದೇ ನೆವರ್ ಟೆಸ್ಟ್ ಯು ಆರ್ ಎ ಗೋಲ್ಡ್ ಮೆಡಲ್ ಇನ್ ಇಂಗ್ಲೀಷ್. ನೀವು 90 ಮಾರ್ಕ್ ತೊಗೊಂಡ್ರು ಆ ಮಾರ್ಕ್ಸನ್ನು ಅವರು ಕೌಂಟ್ ಮಾಡಲ್ಲ. ದೇ ವಿಲ್ ಓನ್ಲಿ ಕೌಂಟ್ ದ ಸಬ್ಜೆಕ್ಟ್ಸ್, ನಾಟ್ ದಿ ಲ್ಯಾಂಗ್ವೇಜಸ್. ಬಟ್ ಪಾಸ್ ಆಗಬೇಕು ಅದ್ರಾಗ. ಯು ಶುಡ್ ಪಾಸ್ 35% ನೀವು ತೊಗೊಳ್ಬೇಕು ಅಷ್ಟೇ ಅದ್ರಾಗ. ಅದಕ್ಕೆ ಇಂಗ್ಲೀಷ್ ಈಸ್ ನಾಟ್ ದ್ಯಾಟ್ ಮಚ್ ರಿಕ್ವೈರ್ಡ್. ಅಂದರೆ ಮಿನಿಮಮ್ ನಾಲೆಜ್ ಇರಬೇಕು, ಉಳಿದ ಸಬ್ಜೆಕ್ಟಲ್ಲಿ ನಾಲೆಜ್ ಇರಬೇಕು. ಮತ್ತು ಈ ರೆಗ್ಯುಲರ್ ಎಕ್ಸಾಮಿಗೂ IAS ಎಕ್ಸಾಮಿಗೂ ಏನು ವ್ಯತ್ಯಾಸ ಅಂದರೆ, ಈಗ ಬೋರ್ಡ್ ಎಕ್ಸಾಮ್ಗಳು, BA BSc BCom ಎಕ್ಸಾಮ್ಗಳು, ಅಲ್ಲೆಲ್ಲ ಏನಾಗ್ತದೆ, 4-5 ವರ್ಷದ ಎಕ್ಸಾಮ್ ಪ್ರಿವಿಯಸ್ ಪೇಪರ್ಗಳು ನೋಡಿಬಿಟ್ರೆ ಅವೇ ಹೆಚ್ಚಾನೆಚ್ಚು 80% ರಿಪೀಟ್ ಆಗಿರ್ತಾವೆ. ಇಲ್ಲಿ ರಿಪೀಟ್ ಆಗೋದಿಲ್ಲ. ಇಲ್ಲಿ ಇಲ್ಲಿ ರಿಪೀಟ್ ಆಗದೇ ಇದ್ದರೆ ಏನು ಕೇಳ್ತಾರೆ, ಮತ್ತು ಕನ್ಸೆಪ್ಟ್ ಕೇಳ್ತಾರೆ. ಸೊ ಕನ್ಸೆಪ್ಟ್ ನಿಮಗೆ ಭಾಳ ಚೆನ್ನಾಗಿ ಅರ್ಥ ಆಗಿರ್ಬೇಕು, ಡಿಟೇಲ್ ಆಗಿ ಸ್ಟಡಿ ಮಾಡಬೇಕು. ಯಾವುದೇ ವಿಷಯ, ಸಂವಿಧಾನ ಇರ್ಬೋದು, ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ, ಪ್ರತಿಯೊಂದರ ಬಗ್ಗೆನೂ ಕೂಡ ಆಳವಾದ ಓದೋದ್ರ ಹುಚ್ಚಿರ್ಬೇಕು ನೋಡ್ರಿ. ಅಂದರೆ ಎಷ್ಟು ಓದ್ತಾನೆ ಒಂದು ಅನಿವಾರ್ಯಕ್ಕೆ ಬಂದು ಹಂಗೆ ಓದಬೇಕು. ಆ ರೀತಿಯಾದಂಥ ಹಾರ್ಡ್ ವರ್ಕ್ ಮಾಡಬೇಕು. ಮತ್ತು ಡೆಡಿಕೇಶನ್ ಬೇಕು, ಡಿಸಿಪ್ಲಿನ್ ಬೇಕು. ಆಗದೇ ಇದ್ದರೆ ಡಿಪ್ರೆಷನ್ಗೆ ಹೋಗಬಾರ್ದು. ನಮಗೆ ಯಾವುದಾದ್ರು ಒಂದು ಹಾಗೆ ಆಗ್ತೈತಿ ಅನ್ನಿರ್ಬೇಕು. ನಾನು ಸಿವಿಲ್ ಸರ್ವಿಸ್ ಮೊದಲು ಟ್ರೈ ಮಾಡಿದೆ, ಮೇನ್ಸ್ವರೆಗೂ ಹೋದೆ, ಬಟ್ ಆಗಲಿಲ್ಲ. ಬಟ್ ಹಂಗಂತ ನಾನು ಬಿಡಲಿಲ್ಲ. KPSC ಇದೆಯಲ್ಲ, ಅದ್ರ ಮುಖಾಂತರ ಮಾಡ್ಬೋದಲ್ಲ ನಾವು. ಅದಿಲ್ಲದ್ರೆ ಮತ್ತೊಂದು ಮಗದೊಂದು ನಮ್ಗೆ ಯಾವುದಾದ್ರೂ ಒಂದು ದೇವರು ಒದಗಿಸಿರ್ತಾನೆ. ಅದರ ಪ್ರಯತ್ನಗಳನ್ನೇ ಬಿಡಬಾರ್ದು. ಡೆಡಿಕೇಶನು, ಭಾಳ ಡಿಸಿಪ್ಲಿನ್ ಇರಬೇಕು. ಮತ್ತು ಫ್ಯಾಮಿಲಿ ಮೆಂಬರ್ಸು ಕೂಡ ಭಾಳ ಸಪೋರ್ಟ್ ಮಾಡಬೇಕು. ಅಂದರೆ 1-2 ಸಲ ಆಗಲಿಲ್ಲ ಅಂದರೆ ಇವು ಏನಾಗೋದಿಲ್ಲ, ಸರಿ ಇಲ್ಲ, ಓದೋದಿಲ್ಲ, ಡಿಗ್ರೇಡ್ ಮಾಡೋದು, ಅಂಥದ್ದು ಮಾಡಬಾರ್ದು. ಭಾಳಷ್ಟು ಅವನಿಗೆ ಇಲ್ಲ ಆಗ್ತೈತೆ, ನಿಂದು ಮಾಡಿ, ನೀನು ಆಗ್ತೈತೆ, ಮುಂದಿನ ಸಲ ಆಗ್ತೈತೆ, ಮಾಡು ಅಂತ ಈಗ ಹುರಿದುಂಬಿಸ್ಬೇಕು. ಆ ಥರದ ಎನ್ವೈರ್ಮೆಂಟನ್ನು ಕ್ರಿಯೇಟ್ ಮಾಡಬೇಕು ಮಗ ಅಥವಾ ಮಗಳಿಗೆ, ಯಾರಿಗಾದರೂ ಕೂಡ. ಹಾಗೆ ಕ್ರಿಯೇಟ್ ಮಾಡೋದ್ರಿಂದ ಅವನಿಗೆ ಹುರುಪು ಬರಬೇಕು. ಅವನಿಗೆ ಯಾವುದೇ ಕಾರಣಕ್ಕೂ ಕೂಡ ಅವನು ಖಿನ್ನತೆಗೆ ಹೋಗಬಾರ್ದು. ಅದನ್ನು ನೋಡಿಕೊಳ್ಳುವಂಥ ಜವಾಬ್ದಾರಿ ಪೇರೆಂಟ್ಸ್ಗಿದೆ. ಅಂಥ ಒಂದು ಕಂಡೂಸಿವ್ ಎನ್ವೈರ್ಮೆಂಟನ್ನು ಕ್ರಿಯೇಟ್ ಮಾಡಬೇಕು. ಹಾಗಾದರೆ ಖಂಡಿತವಾಗಿಯೂ ಈಗ ಮಟೀರಿಯಲ್ ಸಾಕಷ್ಟು ಸಿಗುತ್ತೆ. ಮಟೀರಿಯಲ್ ಈಸ್ ಅವೈಲೇಬಲ್ ಆನ್ಲೈನ್. ಸಿಕ್ಕಾಪಟ್ಟೆ ಮಟೀರಿಯಲ್ ಇದೆ ಈಗ. IAS ಮತ್ತು KPSC ಎಲ್ಲ ಎಕ್ಸಾಮ್ಗಳು ಮಾಡೋಕ್ಕೆ ಸುಮಾರು ಸೆಂಟ್ರ್ಗಳಿದ್ದಾವೆ. ಸುಮಾರು ಆನ್ಲೈನ್, ಡೆಲ್ಲಿಗೇ ಹೋಗ್ಬೇಕಂತ ಏನಿಲ್ಲ. ಈಗ ಆನ್ಲೈನಲ್ಲಿ ಲೈವ್ ಕ್ಲಾಸಸ್ ಇದ್ದಾವೆ. ಅವನ್ನೆಲ್ಲನೂ ಕೂಡ ಅವರು ತೆಗೆದುಕೊಂಡು ಇಲ್ಲೇ ಪ್ರಿಪೇರ್ ಮಾಡಬೇಕು. ಅಥವಾ ಇಲ್ಲಿ ಒಂದು ಸ್ಟಡಿ ಸರ್ಕಲಲ್ಲಿ ಹೋಗಿ ಕೂತ್ಕೊಂಡು ಆ ಎನ್ವೈರ್ಮೆಂಟ್ ಬರೋ ಸಲುವಾಗಿ ಡಿಸ್ಕಷನ್ಸು ಆ ಥರ ಮಾಡೋದು, ಆ ಟೆಸ್ಟ್ಗಳನ್ನು ಮಾಡೋದು, ಆ ಥರ ಡೆವಲಪ್ ಮಾಡಿಕೊಂಡ್ರೆ ಒಂದಿಲ್ಲ. ಬಿಕಾಸ್ 6 ಚಾನ್ಸಸ್ ಇದಾವೆ UPSCಗೆ ಆಗೋದಕ್ಕೆ. 6 ಚಾನ್ಸ್ ಇದಾವೆ. 32 ವಯಸ್ಸಿದೆ ಗರಿಷ್ಠ ವಯಸ್ಸು ಅದಕ್ಕೆ, ಜನರಲ್ ಮೆರಿಟಿಗೆ. ಸೊ ಆ ರೀತಿ ಇದ್ದಾಗ ಮೊದಲೇ ಈಗ ಲಾಸ್ಟ್ ಟೈಮ್ ಒಂದು ಬೆಳಗಾವಿಯಿಂದ ಒಂದು ಗರ್ಲ್ ಹ್ಯಾಸ್ ಕ್ವಾಲಿಫೈಡ್ ಫಾರ್ IPS ಆಯಿತು. ಅವಳು ಘಟಪ್ರಭಾ ಇದರಲ್ಲಿ ಓದಿದ್ದವಳು. ನಾವೆಲ್ಲ ಆನರ್ ಮಾಡೋಕ್ಕೆ ಕರೆದಿದ್ರು, ನಾನು ಹೋಗಿದ್ದೆ. ಅವಳು 6ನೇ ಚಾನ್ಸಲ್ಲೇ ಆಗಿದ್ದಾಳೆ.
ಹಾಗಂತ ಅವ್ರು ಹೇಳ್ತಾ ಇದ್ರು, ನಿನಗೆ ಹೆಂಗಮ್ಮ 6ನೇ ಚಾನ್ಸ್ ಮಟ್ಟ ನಿನಗೆ ಯಾರು ಸಪೋರ್ಟ್ ಮಾಡಿದರು ಅಂದರೆ ನಮ್ಮ ಟೀಚರ್ ಮಾಡಿದರು ಅಂತ ಹೇಳ್ತಾ ಇದ್ಲು ಅವಳು. ನಮ್ಮ ಟೀಚರ್ ರೊಕ್ಕ ಕೊಟ್ರು ನಂಗೆ ಕೋಚಿಂಗ್ ತೊಗೊಳಕ್ಕೆ, ಅವ್ರ ಟೀಚರ್ ನೆನೆಸ್ಕೊತಾ ಇದ್ದವು. ಹಾಗೆ ಯಾರಾದರೂ ಒಬ್ಬರು ಸಪೋರ್ಟಿವ್ ಇರ್ಬೇಕು, ಭಾಳಷ್ಟು ಎಮೋಷ್ನಲ್ ಕಾಂಟ್ಯಾಕ್ಟ್ ಇರ್ಬೇಕು ನೋಡ್ರಿ. ಅಂದರೆ ಹೆಂಗಿರ್ಬೇಕಂದ್ರೆ ಈ ಬಾಂಧವ್ಯ ಹೆಂಗಿರ್ಬೇಕಂದ್ರೆ ಅವ್ನ ಕೈ ಬಿಡಬಾರ್ದು, ನಾನು ಅವನ ಅಥವಾ ಮಗಳನ್ನ ಕೈ ಬಿಡಬಾರ್ದು. ಅಂಥ ಒಂದು ಬಾಂಧವ್ಯದಲ್ಲಿ ಸಪೋರ್ಟ್ ಮಾಡಿದರೆ ಖಂಡಿತವಾಗಿ ಅವರು ಜಯ ಸಿಗ್ತೈತೆ. ಅವ್ರನ್ನೇನ್ರ ನಾವು ಡಿಗ್ರೇಡ್ ಮಾಡಕತ್ತು ಮನೆಗಳಲ್ಲಿ ಸಮಾಜದಲ್ಲಿ ಅಂದರೆ ಅವು ಖಿನ್ನತೆಗೆ ಹೋಗೋ ಜಾಸ್ತಿ ಚಾನ್ಸಸ್ ಇರ್ತಾವೆ. ಅವರು ಅವನ್ನೆಲ್ಲ ಮೀರಿ ಬೆಳೆಯುವಂಥ ಹುಡುಗರು ಅಥವಾ ಹುಡುಗಿ ಆಗಿರಬೇಕು. ಅಂದರೆ ಖಂಡಿತವಾಗಿ ಅದನ್ನು ಮಾಡ್ತಾರೆ. ಆ ಒಂದು ಛಲ ಇದ್ದರೆ ಸಾಕು ಅನ್ನಿಸ್ತಿದ್ದಾರೆ. ಯಾಕಂದರೆ ನಾವು ಕಲ್ತಿದ್ದೆಲ್ಲ ನೋಡಿದ್ರೆ ನಮ್ಮ ಕನ್ನಡ ಗಂಡ ಮಕ್ಕಳ ಶಾಲೆ ಗನಿಕೊಪ್ಪ ನಮ್ಮ ಊರಲ್ಲಿ 6ನೇವರೆಗೆ ಕಲ್ತೇವೆ ನಾವು. ಅಲ್ಲಿ 7ನೇವಲ್ಲೇ ಕಲ್ತೀವಿ. ಮತ್ತು ಜಿ ಐ ಸ್ಕೂಲಲ್ಲಿ ಕನ್ನಡ ಮೀಡಿಯಮಲ್ಲೇ ಕಲ್ತೇವೆ ನಾವು. ಹಾಗಿದ್ರೂ ನಾವು ಮಾಡಿದ್ದೀವಿ. ಬಟ್ ಎಲ್ಲ ಇಂಟರ್ವ್ಯೂನು ಇಂಗ್ಲೀಷಲ್ಲಿ ಅಟೆಂಡ್ ಮಾಡಿದ್ದೀವಿ. ಹಾಗಂತ ಇಂಗ್ಲೀಷ್ ಬರೋದಿಲ್ಲ ಅಂತ ಏನಿಲ್ಲಲ್ಲ, ಬರ್ತೈತೆ ನಮಗೆ ಇಂಗ್ಲೀಷ್. ಲೆಕ್ಚರಿಂಗ್ ಮಾಡಿದ್ದೀವಿ. ಸೊ ಅದೇನು ದೊಡ್ಡ ಬ್ರಹ್ಮವಿದ್ಯೆ ಏನಲ್ಲ. ಯು ಕ್ಯಾನ್ ಸ್ಪೀಕ್ ಇಂಗ್ಲೀಷ್ ವೆರಿ ವೆಲ್. ಅದನ್ನು ಬರೀ ಅದನ್ನು ಬೈ ಬರ್ತ್ ಹುಟ್ಟಿದಾಗಿಂದ ತಿಳ್ಕೊಂಡಿರೋ ಏನಿಲ್ಲ. ಯಾಕಂದರೆ ಬೈ ಲಿಸ್ನಿಂಗ್ ಎನಿ ಲ್ಯಾಂಗ್ವೇಜ್ ಕ್ಯಾನ್ ಬಿ ಲರ್ನ್ಡ್. ಕೇಳೋದ್ರಿಂದ ಕಲಿತೀವಿ ನಾವು. ಈಗೇನು ಸಣ್ಣ ಮಗು ಏನಾದರೂ ರೀನ್ ಮಾಡಿನ ಓದ್ತಿದೆ ಆ ಮನೇಲಿ, ಇಫ್ ಯು ಕಲ್ಟಿವೇಟ್ ಸ್ಪೀಕಿಂಗ್ ಟು ದಟ್ ಚೈಲ್ಡ್ ಇನ್ ಇಂಗ್ಲೀಷ್, ಇಟ್ ವಿಲ್ ಲರ್ನ್ ಅಲ್ವಾ? ಆ ಥರ ಅದು ಸರ್. ವಿದ್ಯಾರ್ಥಿಗಳಿಗೆ ಒಂದು ಹುರಿದುಂಬಿಸುವಂತಹ, ಒಂದು ಅವರ ಆತ್ಮಶಕ್ತಿಯನ್ನು ಒಂದು ಹೆಚ್ಚಿಸುವಂತಹ ಸಲಹೆಗಳನ್ನು ನೀಡಿದ್ರಿ. ಧನ್ಯವಾದಗಳು ಸರ್. ಇನ್ನು ತಮ್ಮ ಸೇವಾ ಜೀವನವನ್ನ ಒಂದೇ ವಾಕ್ಯದಲ್ಲಿ ವಿವರಿಸೋದಾದ್ರೆ ಯಾವ ರೀತಿ ವಿವರಣೆ ಮಾಡ್ತೀರಾ? ಸೇವಾ ಜೀವನ ಅಂದರೆ ನಾನು ಯಾವಾಗಲೂ ಪರಿಶ್ರಮಿ. ಅಂದರೆ ನನ್ನ ಎಲ್ಲ ಸರ್ವೀಸಲ್ಲಿಯೂ ನಾನು ಎಲ್ಲೇ ಕೆಲಸ ಮಾಡಿದರೂ ಕೂಡ ನಾನು ಯಾವಾಗಲೂ ಸಮಯಕ್ಕೆ ಭಾಳ ಮಹತ್ವ ಕೊಡ್ತಿದ್ದೆ. ನಾನು ಎಷ್ಟೇ ಕಷ್ಟ ಬಂದರೂ ಕೂಡ ನಾನು ಕರೆಕ್ಟ್ ಟೈಮಿಗೆ ನಾನು ಆಫೀಸ್ಗೆ ಇರ್ತಿದ್ದೆ. ಹಿಂದಿನ ದಿನ ರಾತ್ರಿ ನಾನು 1 ಗಂಟೆಗೆ ಹೋಗಿದ್ದೀನಿ ಅಂಥೇಳಿ ನೆಕ್ಸ್ಟ್ ಡೇ ಲೇಟಾಗಿ ಬರೋಂಗಿಲ್ಲ. 10 ಗಂಟೆಗೆ ನಾನು ಕರೆಕ್ಟಾಗಿರಲೇಬೇಕು ಅಲ್ಲಿ. ಆ ರೀತಿಯಾದಂಥ ಪಂಕ್ಚುಯಾಲಿಟಿ ನಾನು ಯಾವಾಗಲೂ ನನ್ನ ಸರ್ವೀಸ್ ಓದೋದಕ್ಕೆ 36 ವರ್ಷ ಸೇವೆ ಮಾಡಿದರೂ ಕೂಡ ನಾನು ಎಲ್ಲೇ ಹೋದರೂ ಕೂಡ ಅದನ್ನು ಮೇಂಟೈನ್ ಮಾಡಿದ್ದೀನಿ. ಅಂದರೆ ನಾವು ಒಬ್ಬ ಹೆಡ್ ಆಫ್ ದ ಇನ್ಸ್ಟಿಟ್ಯೂಟ್ ನಾನು ಆ ಥರ ಇದ್ದರೆ ನಮ್ಮ ಕೆಳಗಿನವರೆಲ್ಲ ಆ ಥರ ಮೇಂಟೈನ್ ಮಾಡ್ತಾರೆ. ಇಲ್ಲ ಅಂದರೆ ನಾವೇ ಆ ರೀತಿ ಪಂಕ್ಚುವಲ್ ಇಲ್ಲ ಅಂದರೆ ಅವರು ಅದನ್ನು ದುರುಪಯೋಗ ತೊಗೊಳ್ತಾರೆ. ಆ ರೀತಿಯಾಗಿ ನಾವು ಸಮಯಕ್ಕೆ ಬಹಳ ಮಹತ್ವ ಕೊಡಬೇಕು, ಶಿಸ್ತಿನಲ್ಲಿರಬೇಕು. ಮತ್ತು ನಮ್ಮ ಕಂಡಕ್ಟ್ ಏನಿದೆ ಭಾಳ ಚೆನ್ನಾಗಿರ್ಬೇಕು. ಅಂದರೆ ಬೇರೆಯವ್ರ ಜೊತೆ ಮಾತನಾಡೋದು, ಬೇರೆ ಜೊತೆಯವರು ವ್ಯವಹರಿಸೋದು, ಬೇರೆಯವರಿಗೆ ಗೌರವ ಕೊಡೋದು ಏನಿದೆಯಲ್ಲ, ಇದು ಭಾಳ ಅಚ್ಚುಕಟ್ಟಾಗಿ ಮಾಡಬೇಕು ನಾವು. ಅಂದರೆ ಅದರಿಂದ ನಮ್ಮ ಘನತೆಯೇ ಹೆಚ್ಚುತ್ತದೆ. ಆ ರೀತಿ ಇನ್ನೊಬ್ಬರಿಗೆ ನಾವು ಗೌರವ ಕೊಡೋದ್ರಿಂದ ನಮ್ಮ ಗೌರವನೇ ಜಾಸ್ತಿ ಆಗ್ತದೆ. ಆ ರೀತಿ ಬಂದವ್ರಿಗೆ ಹೋದವ್ರಿಗೆ, ನಾನು ಜಿಲ್ಲಾಧಿಕಾರಿ ಇದ್ದಾಗೂ ಕೂಡ ನನ್ನ ಕಚೇರಿ ಬಾಗಿಲು ಯಾವಾಗಲೂ ತೆರೆದಿತ್ತು. ಯಾರ್ದು ವಸೀಲಿ ಬೇಕಾಗಿರಲಿಲ್ಲ ನಾನು ಭೇಟಿ ಆಗೋದಕ್ಕೆ. ಅದು ಓಪನ್ ಇತ್ತು. ಎನಿಬಡಿ ಕ್ಯಾನ್ ಮೀಟ್ ಎನಿಬಡಿ ಎನಿ ಟೈಮ್. ಯಾರಿಗೆ ಹೇಳಿ ಬರ್ಬೇಕ್ರಿ ಅಂತ ಹೇಳೋ ಪ್ರಶ್ನೆನೇ ಇಲ್ಲ. ಆ ರೀತಿಯಾಗಿ ನಾವು ಸೇವೆಯನ್ನು ಮಾಡಿದ್ದೀವಿ. ಆ ರೀತಿಯಾಗಿ ಇರೋದ್ರಿಂದ ಸಾರ್ವಜನಿಕ ಸೇವೆಯಲ್ಲಿದ್ದವರು, ಯಾಕಂದರೆ ಸಾರ್ವಜನಿಕ ಸೇವೆ ಏನಿದೆ ಇಟ್ ಈಸ್ ನೆಕ್ಸ್ಟ್ ಓನ್ಲಿ ಟು ಗಾಡ್ಲಿನೆಸ್. ದೇವರಿಗೆ ಸಮಾನ ಅಂತ ಹೇಳ್ತಾರೆ. ಯಾಕಂದರೆ ನಿಮ್ಮ ಕಡೆ ಬರೋರು ಶ್ರೀಮಂತರು ಬರಲ್ಲ. ಈಗ ಸರ್ಕಾರಿ ಅಧಿಕಾರಿಗಳ ಬಗ್ಗೆ ಅಧಿಕಾರಿ ಹತ್ತಿರ ಶ್ರೀಮಂತರು ಬರಲ್ಲ. ಅಲ್ಲಿ ಬಡವರು ಬರ್ತಾರೆ, ನಿರುದ್ಯೋಗಿಗಳು ಬರ್ತಾರೆ, ವಿಧವೆಯರು ಬರ್ತಾರೆ, ಸೀನಿಯರ್ ಸಿಟಿಜನ್ಸ್ ಬರ್ತಾರೆ, ವಿಕಲಚೇತನರು ಬರ್ತಾರೆ. ಇಂಥ ಜನ ನಿನ್ನ ಕಡೆ ಬರೆದವಾಗ ಅವ್ರಿಗೆ ಸೇವೆ ಮಾಡೋ ಅವಕಾಶ ಸರ್ಕಾರ ನಿನಗೆ ಕೊಟ್ಟಿರ್ತೈತೆ. ಸೊ ಅವ್ರಿಗೆ ಸೇವೆ ಮಾಡಬೇಕು ನೀನು. ಶ್ರೀಮಂತರು ಅಲ್ಲಿ ಬರೋದಿಲ್ಲ. ಅದಕ್ಕೆ ಅವರಿಗೆ ನೀನು ಅವಕಾಶ ಮುಕ್ತ ಇರಬೇಕು. ನೀನು ಅವ್ರಿಗೆ ಸಿಗ್ತಿರ್ಬೇಕು, ಯಾವಾಗಾದರೂ ಸಿಗ್ತಿರ್ಬೇಕು, ಸೇವೆ ಮಾಡಬೇಕು. ಮತ್ತು ಸರ್ಕಾರ ನಿನಗೇನು ಅವಕಾಶ ಕೊಟ್ಟಿದೆ ಅದನ್ನು ಸೇವೆಗೇನೆ ಮುಡುಪು ಆಗಿಡಬೇಕು ಅನ್ನೋಂಥ ಧ್ಯೇಯ ನಮ್ಮ. ಸ್ನೇಹಿತರೆ, MG ಹಿರೇಮಠ್ ಸರ್ ಅವರು ಸರಳ ಕನಸಿನಿಂದ ಆರಂಭವಾದ ಪಯಣ ಸಾರ್ವಜನಿಕ ಸೇವೆಯ ಶಿಖರವನ್ನ ಹೇಗೆ ತಲುಪಿತು ಅನ್ನುವ ವಿಷಯವಾಗಿ ಅವರ ಅಮೂಲ್ಯ ಅನುಭವಗಳನ್ನ ನಮ್ಮೊಂದಿಗೆ ಹಂಚಿಕೊಳ್ತಾ ಇದ್ರು. ಇವರೊಂದಿಗಿನ ಮಾತುಕತೆಯನ್ನ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಸ್ತೀವಿ ಅಂತ ಹೇಳ್ತಾ ಇಂದಿನ ಸಂಚಿಕೆಯನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಮತ್ತೆ ನಿಮ್ಮ ಭೇಟಿ ಮುಂದಿನ ಸಂಚಿಕೆಯಲ್ಲಿ. ಹೀಗೆ ಪ್ರೀತಿಯಿಂದ ಕೇಳ್ತಾ ಇರಿ. ಇದು KLE ಧ್ವನಿ 90.4 FM. ನಮಸ್ಕಾರ.